ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು, ಕಾರ್ಯಕರ್ತರಿಗೆ ಮನವಿ ಮಾಡಿದ ಸಚಿವ ನಾಗೇಂದ್ರ. ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ, ಮತದಾನ ಜಾಗೃತಿಗಾಗಿ ಸೈಕಲ್ ಏರಿದ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ. ನಾನು ರಾತ್ರೋರಾತ್ರಿ ಬೆಳೆದು ಬಂದ ನಾಯಕನಲ್ಲ, ಮಾಜಿ ಸಚಿವ ಶ್ರೀರಾಮುಲುಗೆ ತಿರುಗೇಟು ನೀಡಿದ ಸಚಿವ ನಾಗೇಂದ್ರ. ಬಳ್ಳಾರಿಯ ಕಮ್ಮ ಭವನದಲ್ಲಿಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ತುಕಾರಾಂ ಅವರ ಗೆಲುವಿಗೆ ಶ್ರಮಿಸುವಂತೆ ಕರೆ ನೀಡಲಾಯಿತು. ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನ ಕಮ್ಮ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಭರವಸೆಯಂತೆ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದೆ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರಬೇಕಾದರೆ ಬಳ್ಳಾರಿಯಲ್ಲಿ ಈ ತುಕಾರಾಂ ಅವರನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಜಯಭೇರಿ ಬಾರಿಸುವಂತಾಗಬೇಕು. ಅದಕ್ಕಾಗಿ ಕಾರ್ಯಕರ್ತರು ಇಂದಿನಿಂದಲೇ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಕಾಂಗ್ರೆಸ್ ಗೆಲ್ಲಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು. ನೀವು ಇಷ್ಟು ಮಾತಾಡ್ತೀರ ಅಂತೇಳಿ ಅನ್ಕೊಂಡು ಬಳ್ಳಾರಿ ಮಗನ್ನ ಪಾರ್ಲಿಮೆಂಟ್ ಅಲ್ಲಿ ಕೇಳಿಸ್ತೀರ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಇವತ್ತು ನಮ್ಮ MP ಅಭ್ಯರ್ಥಿಯನ್ನ ಕೂಡ ಮಾಡಿದ್ದೀರಿ. ಅದಕ್ಕೆ ತಕ್ಕಂಗೆ ತಮಗೆ ಅಂತ ಹೇಳಿ ಕೂಡ ನನ್ನ ಮನಸ್ಸಿಗೆ ನಾನು ಹೇಳ್ತಾ ಇದ್ದೀನಿ. ಏನು ಈ ಒಂದು ಅದ್ಭುತವಾದಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಬಹುಶಃ ಈ ಭಾಗದಲ್ಲಿ ಚುನಾವಣೆ ಇವತ್ತು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದನ್ನ ನಮ್ಮ ಮಾನ್ಯ ತುಕಾರಾಂ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ತಿಳಿದುಕೊಂಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತೀನಿ. ಇವತ್ತು ಈ ಲೋಕಸಭಾ ಈ ಚುನಾವಣೆಯಲ್ಲಿ ಒಂದು ಸುಳ್ಳಿಗೆ ಒಂದು ನ್ಯಾಯಕ್ಕೆ ಇವತ್ತು ಒಂದು ಸುಳ್ಳಿಗೆ ತೆಗೆದುಕೊಂಡು ಬಿಜೆಪಿ ಪಕ್ಷದವರು ಇಡೀ ದೇಶವನ್ನೇ ಒಂದು ಹಾಳು ಮಾಡುವಂತ ಒಂದು ಸ್ಥಿತಿಗೆ ಕೊಂಡೊಯ್ಯುವಂತ ಒಂದು ಪಕ್ಷ ಇವತ್ತು ಬಡವರಿಗೆ, ದೀನ ದಲಿತರಿಗೆ, ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ ಒಂದು ನ್ಯಾಯ ಕೊಡುವಂತ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಅನ್ನುವಂತ ವಿಚಾರವನ್ನು ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇತಿಹಾಸ ಮರೆತವರು ಯಾರು ಇತಿಹಾಸ ಸೃಷ್ಟಿಸಲ್ಲ, ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಇತಿಹಾಸವನ್ನು ಸೃಷ್ಟಿಸ್ತಾರೆ ಅಂತೇಳಿ ಹಂಗೆ ಇವತ್ತು ಇತಿಹಾಸವನ್ನು ತಿಳ್ಕೊಂಡು ಇವತ್ತು ಭಾರತ ದೇಶದ ಒಂದು ರಾಜಕಾರಣದಲ್ಲಿ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ್ಯಾವ ಸರ್ಕಾರ ಇದ್ರೆ ಅದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತೇಳಿ ಬಹಳ ಹೇಳಿಕೆ ಇಷ್ಟಪಡ್ತಾರೆ. ಜೊತೆಗೆ ಇತಿಹಾಸ ಮರೆತಿರೋರು ಯಾರಿದ್ದಾರಪ್ಪ ಅಂದ್ರೆ ಅದು ಬಿಜೆಪಿ ಅವರು ಅಂತ ನೀವು ವೇದಿಕೆಯಲ್ಲಿ ಹೇಳಿಕೆ ಮಾಡ್ತೀವಿ. ಯಾಕಂದ್ರೆ ಇತಿಹಾಸನೇ ಓದಿಲ್ಲ, ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಹಿಂಗಾಗಿ ಇವತ್ತು ಯಾವ ಪ್ರಣಾಳಿಕೆಯನ್ನು ಕೊಟ್ಟಿಲ್ಲ, ನುಡಿದಂತೆ ನೆರೆಕಟ್ಟಿಲ್ಲ, ಜೊತೆಗೆ ಅವರು ಸಂವಿಧಾನದ ನಂಬಿಕೆ ಇಲ್ಲ. ಈ ರೀತಿಯಾಗಿ ಇತಿಹಾಸ ಮಾತವರು ಇವತ್ತು ಇತಿಹಾಸ ಸೃಷ್ಟಿ ಮಾಡಕ್ ಆಗಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅಪ್ಪಾಜಿಯವರಾಗಿರ್ತಕ್ಕಂಥ ಹನುಮಂತಡಿ ಅವರು, ಜೊತೆಗೆ ಶ್ವೇತಪ್ಪನವರು ಎಲ್ಲರೂ ಕೂಡ ಹಿರಿಯರೆಲ್ಲ ಮಾತಾಡಿದ್ದಾರೆ. ಅದಕ್ಕೆ ಬೆಂಬಲವಾಗಿ ನಾನು 3-4 ಒಂದು ಇಂಪಾರ್ಟೆಂಟ್ ಮಾತುಗಳನ್ನ ಹೇಳಿ ಒಬ್ಬ ಅಭ್ಯರ್ಥಿಯಾಗಿ ನನ್ನ ಮಾತುಗಳನ್ನ ನಾನು ಮೀಡಿಯಾದಲ್ಲೆಲ್ಲ ಇವತ್ತೆಲ್ಲ ಇದ್ದೀರಿ. ಇವತ್ತು ನೀವು ಕೂಡ ಒಂದು ಪ್ರಜಾಪ್ರಭುತ್ವದ ಅಂಗ ಇರೋದ್ರಿಂದ ನಾವೆಲ್ಲ ಕೂಡ ತಮ್ಮ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಇವತ್ತು ನಾನು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಸಚಿವರು ನಾವೆಲ್ಲ ಇರೋದ್ರಿಂದ ಕೆಲವೊಂದು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅದಕ್ಕೆ ಜವಾಬ್ದಾರಿ ಪೂರ್ವಕವಾಗಿ ನಾನು ಒಂದು 4-5 ಮಾತುಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಮೊದಲೇ ಹೇಳಿದಾಗೆ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ, ಜನಪರವಾದಂತಹ ಕಾರ್ಯಕ್ರಮಗಳನ್ನ ನಾವು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಮಾಡ್ಕೊಂಡು ಬಂದಿದ್ವಿ. ಇಂದಿರಾ ಗಾಂಧಿ ಅವರು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಇವತ್ತು ಮನಮೋಹನ್ ಸಿಂಗ್ ಅವರನ್ನ, PV ನರಸಿಂಹ ಅವರನ್ನ ಹಿಡ್ಕೊಂಡು ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರನ್ನ ಅನೇಕ, ಯಾಕಂದ್ರೆ ಇವತ್ತು ಮನಮೋಹನ್ ಸಿಂಗ್ ಬಿಟ್ರೆ ಹಿಂದೆ ಇರ್ತಕ್ಕಂಥ ಎಲ್ಲಾ ಪ್ರಧಾನಮಂತ್ರಿಗಳು ಇವತ್ತು ಉಸಿರಿಲ್ಲ, ಅವ್ರ ಹೆಸರಿದೆ ಭೂಮಿ ಮೇಲೆ ಅಂತ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಾದ್ರೂ ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲದೆ ಇವತ್ತು ನಾವು 2014 ಮಟ್ಟ ಹಿಂದೆ ಇತಿಹಾಸ ನೋಡಿದಾಗ ಇವತ್ತು ನಾನು ಹೇಳಿದ ಹಾಗೆ ಇಂದಿರಾ ಗಾಂಧಿ ಅವರಿದ್ದಾಗ ಅನೇಕ ಕಾರ್ಯಕ್ರಮಗಳು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಗವರ್ಮೆಂಟ್ ಎಂಟರ್ಪ್ರೈಸ್ಗಳನ್ನ ಇವತ್ತು ಸಾರ್ವಜನಿಕ ಉದ್ಯೋಗಗಳನ್ನ ಇವತ್ತು ಸ್ಥಾಪನೆ ಮಾಡಿ
ಇವತ್ತು ನೌಕರರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಗರೀಬಿ ಆಗವ ಕಾರ್ಯಕ್ರಮ, ಉಳುವವಲಿ ಒಡೆಯ ಕಾರ್ಯಕ್ರಮ, ಇವತ್ತು ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಯಾಕೆ ಹೇಳ್ತೀವಿ ಮಾತು ಅಂತೇಳಿ, ನಾವು ಕೂಡ ಚುನಾವಣೆಗಳು ಬಂದಾಗ ಋಣ ತೀರ್ಸಂತ ಒಂದು ಕೆಲಸ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಇತಿಹಾಸನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕರೆಕ್ಟಾನೆ, ಕೇವಲ ಒಂದು ಮತ ಯಾರಿಗೋಸ್ಕರ ನಾವು ಮತ ಹಾಕೋದಲ್ಲ, ಇತಿಹಾಸದ ನೆನೆಸ್ಕೊಂಡು ಮತ ಹಾಕಿದ್ರೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಇದನ್ನ ಋಣ ತೀರ್ಸಂತ ಕೆಲಸಕ್ಕೆ ಇವತ್ತು ನಾನು ಮುಂದೆ ಇವತ್ತು ಇತಿಹಾಸ ಕೂಡ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತಿದ್ದಾರೆ. ಇವತ್ತು ತಂತ್ರಜ್ಞಾನದ ವ್ಯವಸ್ಥೆ ತಂದುಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಮೀಸಲಾತಿ ತಂದುಕೊಟ್ಟಿರ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇವತ್ತು ನಮಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೆನೆಸ್ಕೋಬೇಕಾಗಿದೆ ಇದನ್ನೆಲ್ಲರೂ ಕೂಡ. ಜೊತೆಗೆ ಮನಮೋಹನ್ ಸಿಂಗ್ ಅವರಿದ್ದಾಗ 2004ರಿಂದ 2014 ಮಟ್ಟ ಇದು ಪೀರಿಯಡ್ ಕೂಡ ಒಳ್ಳೆಯದು ಕೂಡ ನಾವು ಹೇಳ್ಬೇಕಾಗುತ್ತೆ. 2004ರಿಂದ 2014 ಮಟ್ಟ ಒಬ್ಬ ತುಕಾರಾಮ, ಒಬ್ಬ ಇವತ್ತಿನ ನಾಗೇಂದ್ರ ಅವರು, ಭರತ್ ರೆಡ್ಡಿ ಅವರು ಇವತ್ತು ಈ ಒಂದು ರಿಸರ್ವೇಶನ್ ಅಲ್ಲಿ ಅಂದ್ರೆ MP ಲೋಕಸಭಾ ಸದಸ್ಯ ST ಇಂದ ಇವತ್ತು ಏನಾದ್ರು ನಾನು ಕಂಟೆಸ್ಟ್ ಮಾಡ್ತೇನೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ, ಸೋನಿಯಾ ಗಾಂಧಿ ಮೇಡಮ್ ಅವರು, ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಂತ ಇದು ಸಮಪಾಲು ಅಲ್ಲೇನಪ್ಪ? ಹೌದಲ್ಲೇನ್ರಿ? ಇದನ್ನ ಬಿಜೆಪಿ ಅವರು ವಿರೋಧ ಮಾಡ್ತಾರೆ. ಇದನ್ನೆಲ್ಲ ರಾಮಾಜಿ ವಯಸ್ಸನ್ನು ದಿವಂಗತ ರಾಮಾಜಿ ವಯಸ್ಸನ್ನೋರು ಮೀಸಲಾತಿ ಕೊಡಬಾರದು, ಇವರಿಗೆ ಮೀಸಲಾತಿ ಕೊಡಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ವಕಾಲತ್ ಆಗ್ತಾರೆ. ಇವರು ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ. ಇದು ರೆಕಾರ್ಡ್, ಇದು ನಾನ್ ಮಾತಾಡೋದಲ್ಲ. ಪುಟ್ಟರಾಮ ಯಾವಾಗಲೂ ಯಾರಾದ್ರೂ ಸುಳ್ಳು ಇರ್ಬೋದು, ಇವತ್ತಿನ ನಾಲ್ಕು ಮೇಲೆ ಸತ್ಯ ಇರ್ತಕ್ಕಂಥ ಒಂದು ಇವತ್ತು ಮಾತುಗಳನ್ನ ರೆಕಾರ್ಡ್ ನಲ್ಲಿ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್. ಇಂಥವ್ರನ್ನ ನಾವು ಸಂವಿಧಾನ ನಂಬಿಕೆ ಅಂತ ತಿಳ್ಕೊಬೇಕೇಳಿ ನಾವು. ಹೌದಲ್ಲಿ ನೀವೆಲ್ಲ ನಮ್ಮ ತಂದೆ ತಾಯಿ ಆಗಿದ್ದೀನ, ನಮ್ಮ ತಂದೆ ತಾಯಿಗಳಿಗೆ ಜನ್ಮ ಕೊಟ್ಟಿರ್ಬೋದು. ನಿಜವಾಗ್ಲೂ ರಾಜಕೀಯವಾಗಿ ಜನ್ಮ ಕೊಡದೆ ಇವತ್ತು ಯಾರಾದ್ರೂ ಇದ್ರೆ ನೀವು ನಮ್ಮ ತಂದೆ ತಾಯಿಗಳು ಪ್ರಜೆಗಳು, ನಿಮ್ಮಿಂದ ವಕಾಲತ್ ಹಾಕ್ಬೇಕಾಗುತ್ತೆ. ಇವತ್ತು ಅದೇ ರೀತಿಯಾಗಿ ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ನಾವು ಹೇಳ್ಬೇಕಾಗುತ್ತೆ. ಇವತ್ತಿನ ದಿನ ಇವತ್ತೇನಾದ್ರು ಒಂದು ಸಮಾಜಕ್ಕೆ ಮಾಡಿರ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಬಿಲ್ ಇವತ್ತು ನೋಡಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ ಇವರೆಲ್ಲ ಬೆಂಕಿ ಹೋಗ್ತಾರೆ. ಆ ಭಗವಂತನೇ ಸೃಷ್ಟಿ ಮಾಡ್ಯಾರ ಸರ್. ಇವತ್ತು ನೋಡಿ, ರಂಜಾನ್ ಹಬ್ಬ, ಅಬ್ಕಾರಿ ಹಬ್ಬ, ಗುಡ್ ಫ್ರೈಡೆ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಸೃಷ್ಟಿಯನ್ನೇನಪ್ಪ? ಈ RSS ಬುದ್ಧಿ ಬೇಡವ? ಆ ಭಗವಂತನೇ ಸೃಷ್ಟಿ ಮಾಡಿದ್ಮೇಲೆ ನಾವು ಹಿಂದೂಗಳೇ ಎಲ್ಲರೂ ಇದನ್ನ ಇವತ್ತು ದಿನ ಭಾವನಾತ್ಮಕ ಸಂಬಂಧ. ಇವತ್ತು ನೋಡಿ, ಇವತ್ತು ಯುಗಾದಿ ಹಬ್ಬ ಬಂದಿದೆ, ಇವತ್ತು ರಂಜಾನ್ ಹಬ್ಬ ಬಂದಿದೆ, ವಾರ ಕೆಳಗೆ ನಮಗೆ ಗುಡ್ ಫ್ರೈಡೆ ಬಂದಿದೆ. ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಕೊನೆಯದಾಗಿ ನಾವೆಲ್ಲರೂ ಭಾರತೀಯರಲ್ಲಿ ಇದನ್ನೆಲ್ಲ ನೆನಪಿಟ್ಕೋಬೇಕಲ್ಲ. ಇವರಿಗೆ ಒಂದೇ ಒಂದು ಇಂಥವನ್ನೆಲ್ಲ ಇವರು ಕೆಲಸ ಮಾಡಿದಂಗೆ ಇವತ್ತೇನು ಇವತ್ತು ಜನರಿಗೆ ಭಾರತ ಬಂದಿರ್ತಲ್ಲ, ಇದಕ್ಕೆ ನಾವೆಲ್ಲರೂ ಭಾರತೀಯರ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಬಂದ್ರೆ ಇದು ಚುನಾವಣೆಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರೆಕ್ಟ್ ಅಂತೀರೋ? ಇವತ್ತು ಈ ಭಾಗದಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಆರ್ಟಿಕಲ್ 371 ಇದನ್ನೆಲ್ಲ ನೆನಪು ಮಾಡ್ಕೋಬೇಕಲ್ಲ ನಾವು. ಏನ್ ಇದೆ ಬಂದಿದೆ ನಮ್ಮ ತಂದೆ ತಾಯಿಗಳು ಅಲ್ಲೇ ಇವಾಗ ಮುಗಿಸ್ಬೇಕು. ಯಾಕಂದ್ರೆ ತಾಯಿನ ತಂದೆ ತಾಯಿನ ಯಾರು ತೀರ್ಸಕ್ಕಾಗಲ್ಲೋ ನಮ್ಮ ಸರ್ಕಾರದಲ್ಲಿದ್ದಾಗ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಋಣ ತೀರ್ಸ್ಬೇಕಂದ್ರೆ ಈ ಚುನಾವಣೆಯಿಂದ ನಾವು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಯಾರು ಆಡಳಿತ ಕೊಟ್ಟಿದ್ದಾರೆ, ಯಾರು ನಮ್ಮ ತಂದೆ ತಾಯಿ ಆಗಿದ್ದಾರೆ, ಅವ್ರು ನಾವು ಋಣ ತೀರ್ಸಂತ ಒಂದು ಸಮಯ. ಕಾಂಗ್ರೆಸ್ ಅಲ್ಲಿ ಇವತ್ತು ಆರ್ಟಿಕಲ್ 371 ಇವತ್ತು ನಮ್ಮ ADC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ನಾವು ನೆನೆಸಬೇಕಾಗಿದೆ ಇವತ್ತಿನ ದಿನ. ಇವತ್ತು ಅದೇ ರೀತಿಯಾಗಿ ದಿವಂಗತ ಧರ್ಮಸಿಂಗ್ ಸಾಹೇಬರನ್ನು ಕೂಡ ನೆನೆಸಬೇಕಾಗುತ್ತೆ. ಅಲ್ಲಂದರಿದ್ದಾರೆ, ಕೊಂಡಯ್ಯ ಶಾಸಕರು ಇದ್ದಾರೆ, ಎಲ್ಲರೂ ಕೂಡ ನಾವು ಶಾಸಕರಾಗಿದ್ದೀವಿ. ನಾಗೇಂದ್ರ ಅವರೆಲ್ಲರೂ ನಾವು ಶಾಸಕರಾಗಿದ್ದೀವಿ. 2013ರಲ್ಲಿ ಅವತ್ತು 5 ಜಿಲ್ಲೆಗಳು ಮಾತ್ರ ಕನ್ಸಿಡರ್ ಆಗಿತ್ತು. 5 ಜಿಲ್ಲೆಗಳು ಕನ್ಸಿಡರ್ ಮಾಡಿದಾಗ ಇಲ್ಲ ಬಳ್ಳಾರಿ ಜಿಲ್ಲೆಯನ್ನು ಸೇರಿಸಬೇಕು ಅಂತ ಹೇಳಿ ಅಲ್ಲಂದಡಿ ಅವರು ಎಲ್ಲರೂ ಮೇಡಮ್ 1999ರಲ್ಲಿ ನಿಮಗೆ ಆಶೀರ್ವಾದ ಮಾಡಿ ಮೊದಲನೇ ಬಾರಿ ಪಾರ್ಲಿಮೆಂಟ್ ಕಳಿಸಿರ್ತಕ್ಕಂಥ ಜಿಲ್ಲೆ ಬಿಟ್ಟರೆ ನಿಜವಾಗ್ಲೂ ಆ ಜನಗಳಿಗೆ ಅನ್ಯಾಯ ಮಾಡ್ತಕ್ಕಂತೆ ದಯಮಾಡಿ ಬಳ್ಳಾರಿ ಜಿಲ್ಲೆ ಸೇರಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ
ಅದನ್ನ ಪರಿಣಾಮ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಅಲ್ಲ. ಇದೆಲ್ಲ ಇದರಿಂದ ಉದ್ಯೋಗ ಇರ್ಬೋದು, ಎಷ್ಟು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದಾವೆ ನಮಗೆಲ್ಲ, ಇವತ್ತು ಮೆಡಿಕಲ್ ಸೀಟ್ ಸಿಕ್ಕಿದಾವೆ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗಿದ್ದಾವೆ ನಮ್ಗೆಲ್ಲರೂ ಕೂಡ. ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ. NREG ಕಾರ್ಯಕ್ರಮ ಇರ್ಬೋದು, ಇವತ್ತು ನ್ಯಾಯದಲ್ಲಿ ಕೂಡ ಅದು ಕೂಡ ಇದೆ, ಶ್ರಮಿಕ ನ್ಯಾಯ ಅದು ಕೂಡ ಇದೆ. NREG ಕಾರ್ಯಕ್ರಮ ಇವತ್ತು ದಿನ ಗುಳೆ ಹೋಗ್ತಾ ಇದ್ರು ಎಲ್ಲರೂ, ಇವತ್ತು ಗುಳೆ ಹೋಗ್ತಾ ಇದ್ರು, ಕೈ ಕೆಲಸ ಇರಲಿಲ್ಲ, ಬಡತನ ಬೇರೆ ಅಂತ ಜನಗಳಿಗೆ ಅಸೆಟ್ ಕ್ರಿಯೇಟ್ ಮಾಡಿ ದೇಶದಲ್ಲಿ ಇವತ್ತು ಶಾಲೆ ಇರ್ಬೋದು, ಅಂಗನವಾಡಿಗಳು ಇರ್ಬೋದು, ಕುಂಟೆಗಳು ಇರ್ಬೋದು, ನಾಲಗಳು ಇರ್ಬೋದು, ಇವಕ್ಕೆಲ್ಲರೂ ಕೂಡ ಕೆಲಸ ಕೊಟ್ಟು ಇವತ್ತು ನಮಗೂ ಹೊಟ್ಟೆ ತುಂಬ ಮಾಡಿ ಇವತ್ತು ಜನರನ್ನ ಕಾಪಾಡಿರ್ತಕ್ಕಂಥ NREG ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಆಗಿಲ್ಲ. ಇವತ್ತು NREG ಕಾರ್ಯಕ್ರಮ ಇವತ್ತು ಹೇಳ್ತಾ ಇದ್ದಾರೆ, ಅವತ್ತು ಬಿಜೆಪಿ ಅವರು ಇದು ಕೂಡ ಅಗೇನೆಸ್ಟ್ ಮಾಡಿದ್ರು. ಆರ್ಟಿಕಲ್ 371 ಇವತ್ತು ಆರ್ಟಿಕಲ್ 371 ಕೂಡ ಅವತ್ತಿನ ಉಪ ಪ್ರಧಾನಿ, ಇವತ್ತೆಲ್ಲ ಮೀಡಿಯಾ ಬರೆದಿದೆ, ಉಪ ಪ್ರಧಾನಿ ಆಗಿರ್ತಕ್ಕಂಥ ಅವತ್ತು ಗೃಹ ಸಚಿವರಾಗಿದ್ರು 99ರಿಂದ 2004 ಮಟ್ಟ. ಅವತ್ತು NDA ಸರ್ಕಾರ ಇತ್ತು ಸರ್. ಅವತ್ತು ಇಲ್ಲಿಂದ ಎಸ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕಳಿಸಿದ್ರೆ ಆರ್ಟಿಕಲ್ 370 ಕೊಡಕ್ಕಾಗಲ್ಲ ಅಂತಂದೇಳಿ ವಾಪಸ್ ಕಳಿಸಿರ್ತಕ್ಕಂಥದ್ದು. ಅವ್ರಿಗೆ ಕೊಡಕ್ಕಾಗಲ್ಲ, ನಮಗೆ ಕೊಡಕ್ಕಾಗ್ತದೆ ಅಂದ್ರೆ ಜನರ ಪರವಾಗಿ ಯಾವ ಸರ್ಕಾರ ಇದೆ ಚುನಾವಣೆ ನಡೆಸಬೇಕಾದ್ರೆ ನಾವು ಕರೆಕ್ಟ್ ಅಲ್ಲಿ. ಅವತ್ತು ಸೋನಿಯಾ ಗಾಂಧಿ ಮೇಡಮ್ ಸೇರಿ 2013ರಲ್ಲಿ ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮೂಲಕ ನಮಗೆಲ್ಲರೂ ನ್ಯಾಯ ಕೊಟ್ಟಿದ್ದಾರೆ. ಅದೇ ಬಿಜೆಪಿ ಅವರು ಅಗೇನೆಸ್ಟ್ ಮಾಡ್ತಾರೆ. ಅಂದ್ರೆ ಇದು ಯಾರು ಪರವಾಗಿದ್ದಾರೆ ಅಂತ ನಡೆಸಬೇಕಲ್ಲ ಇದ್ದಲ್ಲ. ಇವತ್ತು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಇತಿಹಾಸ ನಡೆಸಬೇಕಾಗುತ್ತೆ. ಅನೇಕ ಕಾರ್ಯಕ್ರಮ ಆಧಾರ್ ಕಾರ್ಡ್ ಮೋದಿಯವರು, ಪ್ರಧಾನಮಂತ್ರಿ ಮೋದಿಜಿಯವರು ನಾವು ಬಂದ ಕೂಡಲೇ ಆಧಾರ್ ಕಾರ್ಡ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ವಿ. ಇವಾಗ ಹೇಳ್ತಾರೆ ಇದಕ್ಕೆ ಕನೆಕ್ಟ್ ಮಾಡ್ರಿ. ಯಾಕಪ್ಪ ಅದು ಪ್ರಾಧಾನ್ಯತೆ? ಇದು ಮಾಡಿದ್ದು ನಮ್ಮ UPA ಸರ್ಕಾರದಲ್ಲಿ. ಹೌದಲ್ಲಿ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಇದ್ದಾಗ ಆಧಾರ್ ಕಾರ್ಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಕವಿತಾ ರೆಡ್ಡಿ ಅವರು ಹೇಳಿದ್ರು, ನಮ್ಮ ಮಕ್ಕಳಿಗೆಲ್ಲ ಪ್ರತಿಷ್ಠಿತ ಶಾಲೆಗಳಿಗೆ ಇವತ್ತು ಎಜುಕೇಶನ್ ಸಿಗ್ತಾ ಇದೆಯಪ್ಪ ಅಂತಂದ್ರಪ್ಪ ಅಂದ್ರೆ ಇವತ್ತು ಇವತ್ತು ದಿನ ರೈಟ್ ಎಜುಕೇಶನ್ ಕೊಟ್ಟಿರ್ತಕ್ಕಂಥ ಯಾವ್ಯಾವ ಸರ್ಕಾರ ಇದೆ? ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಇಷ್ಟೆಲ್ಲ ನಾವು ಫಲಪಡ್ಕೊಂಡಿರಲ್ಲ ನಾವು. ಆದ್ರೆ ಈ ಚುನಾವಣೆಯಲ್ಲಿ ಋಣ ತೀರ್ಸ್ಬೇಕಬೇಡ, ನಾವು ಋಣ ತೀರ್ಸ್ಬೇಕು. ಹೇಳಿ ತೀರ್ಸ್ಬೇಕಬೇಡ ಋಣ ಇದನ್ನ ನಮ್ಮ ರಕ್ತದಲ್ಲಿ, ನಮ್ಮ ದೇಹದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಇಷ್ಟು ನ್ಯಾಯ ಸಿಕ್ಕಿದೆ ಅಂದ್ರೆ ಇದು ನಮ್ಮ ಋಣ ತೀರಿಸುವಂತ ಒಂದು ಸಮಯ ಬಂದಿದೆ. ಇಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಪ್ರಜ್ಞಾವಂತರಾಗಿ ಕಂಪ್ಯಾರಿಸನ್ ಮಾಡ್ಕೊಂಡು ಇವತ್ತು ಎಲ್ಲರೂ ಕೂಡ ಅಗೇನೆಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ 2014ರಲ್ಲಿ ಬಂದಂತ ಒಂದು ಬಿಜೆಪಿ ಸರ್ಕಾರ ಏನ್ ಪ್ರಣಾಳಿಕೆ ಕೊಟ್ಟಿತ್ತು, ಎಷ್ಟು ಈಡೇರಿಸಿದ್ದಾರೆ? ಇವತ್ತು 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ಅದೇ ನಮ್ಮ ಸರ್ಕಾರ ಇದ್ದಾಗ 72,000 ಕೋಟಿ ನ್ಯಾಷನಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿರ್ತಕ್ಕಂಥ ಯಾರ್ಯಾವ ಸರ್ಕಾರ ಇದೆ ಅದು ನಮ್ಮ UPA ಸರ್ಕಾರ, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಮಾಡಿ ಒಂದು ಸಾಲ ಮನ್ನಾ ಮಾಡಿದ್ರೆ ಇವರು. ಜೊತೆಗೆ 15 ಲಕ್ಷ ಅಕೌಂಟ್ ಕೊಟ್ಟ. ಹೌದಲ್ಲೇನ್ರಿ? ನನ್ನ ಜವಾಬ್ದಾರಿ ಮಾತ್ರ ಕೇಳಿಸ್ತಾ ಇಲ್ಲ ನಿಮಗೆ? ಸತ್ಯ ತಾನೇ ಇದು. ಇವತ್ತು ಡೀಸೆಲ್ ಪೆಟ್ರೋಲ್ ಅವತ್ತು ಹೇಳಿದ್ರು ನಮಗೆ ಏನಂತ, ಡಾಲರ್ ರೇಟು ನಮ್ಮ ಸರ್ಕಾರ ಬಂದ್ರೆ 30 ರೂಪಾಯಿ ಕರ್ತೀನಿ ಅಂದ್ರು. ಇವತ್ತು 84 ರೂಪಾಯಿ ಇದೆ. ಡೀಸೆಲ್ ರೇಟ್ ನಮ್ಮ ಸರ್ಕಾರ ಇದ್ದಾಗ ಬುಲೆಟ್ ಹೇಳ್ತೀನಿ ಅಂದ್ರೆ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದೆಲ್ಲರೂ ಪ್ರಜ್ಞಾವಂತರಾಗಿ ನಾವು ಯೋಚನೆ ಮಾಡ್ಬೇಕು, ಮಾಡ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಹೇಳ್ಬೇಕು. ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವತ್ತು 2014ರಲ್ಲಿ ಬಂದಂತ ಡೀಸೆಲ್ ರೇಟ್ ಏನಿತ್ತು, ಪೆಟ್ರೋಲ್ ರೇಟ್ ಏನಿತ್ತು, ತಾಯಂದ್ರೆಲ್ಲ ಬಹಳ ಜನ ಇದ್ರಿ. ನಮ್ಮ ಸಿಲಿಂಡರ್ ರೇಟ್ ಏನಿತ್ತು, ತೊಗರಿಬೇಳೆ, ಎಣ್ಣೆ ಇದೆಲ್ಲ ಲೀಸ್ಟ್ ಹೇಳ್ಕೊಂತ ಹೋದ್ರೆ ಇವತ್ತು ದಿನ ರೈತರ ಸಾಲ ಮನ್ನಾ ಮಾಡಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಕೂಡ ನಾನು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಜೊತೆಗೆ ಅದೇ ಪ್ರಧಾನಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡಬೇಕೆ ಅಂತ ಹೇಳಿದ್ರೆ ರೈತರಿಗೆ ಯಾಕೆ ಸಾಲ ಮನ್ನಾ ಮಾಡಬೇಕು, ಅವ್ರಿಗೆ ಏನಾದ್ರು ಎಲ್ಲ ಫ್ರೀಯಾಗಿ ಎಂಜಾಯ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ತರ ಭಾಷಣ ಬರ್ಸಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ. ಇವತ್ತು ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ
ಈ ತರ ವಿರೋಧಿ ನೀತಿ ನೋಡ್ರಿ ಒಂದ್ ಹೇಳಿ ಇಷ್ಟಪಡ್ತೇನೆ. ಯಾರಾದ್ರೂ ಹೇಳಿದ್ರ 1000 ರೂಪಾಯಿ 500 ರೂಪಾಯಿ ನೋಟ್ ಬ್ಯಾನ್ ಮಾಡಪ್ಪ ಅಂತ ಹೇಳಿ. ಇವತ್ತು ಅವೈಜ್ಞಾನಿಕ ಅವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು. ಏನಂತ ಭಾಷಣ ಮಾಡ್ತಾರೆ? ಬೇಡ, ನೋಟ್ ಬ್ಯಾನ್ ಮಾಡಬೇಡ್ರಿ. ಅಲ್ಲ, ಈ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ತಾಂಡ್ ಬಂದಿರ್ತಕ್ಕಂಥ ಒಬ್ಬ ಮನಮೋಹನ್ ಸಿಂಗ್ ಅವರಲ್ಲಿ ಇವತ್ತಿಗೂ ಮೋದಿ ಅವರು ಕ್ವಾಲಿಫಿಕೇಶನ್ ಕೇಳಿದ್ರೆ ಆಯ್ಕೆಯನ್ನ ಕೊಡಬಾರದೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಕೇಳಿ ತುಕಾರಾಮ್ ಇವತ್ತು ನಾವೇ ನಮ್ಮ ಕೇಳಿ ನಾನು ಅಪ್ಟಾಮ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ, PG ಡಿಪ್ಲೊಮಾ ಸೆಂಟ್ ಜೋಸೆಫ್ ನಾನು ಓದಿದ್ದೀನಿ. ಇವತ್ತು ಒಬ್ಬ ಟ್ರಿಪಲ್ ಡಿಗ್ರಿ ಗ್ರಾಜುಯೇಟ್ ಎಲ್ಲ ಆಗಿದೆ. ಯಾಕಪ್ಪ ಕೊಡೋದು? ಪ್ರಧಾನಮಂತ್ರಿ ಯಾಕೆ ಸಿಗಬೇಕು? ಮನಮೋಹನ್ ಸಿಂಗ್ ಅವರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಇಂಗ್ಲೆಂಡ್ನಲ್ಲಿ ಕಾಣಿಸ್ತಿರುತ್ತಾರೆ. ಈ ರೀತಿಯಾಗಿ ಮುಚ್ಚಿಟ್ಟಂತ ಒಂದು ಕೆಲಸ ಮಾಡಿ ಬಿಜೆಪಿ ಇಡೀ ದೇಶಕ್ಕೆ ಮಂಡಿಸಂತ ಒಂದು ಕೆಲಸ ಮಾಡ್ತಾರೆ. ಅವತ್ತು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾರೆ. ಬೇಡ ಮೋದಿಜಿ ಅವರೇ, ದೇಶ 30 ವರ್ಷ ಹಿಂದಕ್ಕೆ ಹೋಗ್ತದೆ, ನೋಟ್ ಬ್ಯಾನ್ ಮಾಡಬೇಡಿ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರಿಗೆ ಹೇಳ್ತಾರೆ, ಇಲ್ಲ ನೀವು ರಾಜ್ಯವಾಗಿ ಭಾಷಣ ಮಾಡ್ತಾರೆ, ಕಲ್ಕತ್ತಾದಲ್ಲಿ ಭಾಷಣ ಮಾಡ್ತಾರೆ. ಯಾವುದೇ ಒಬ್ಬ ಆಗಲಿ ಇವತ್ತಿನ ದಿನ ಅಪರಾಧ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ಅದ್ರ ಬಗ್ಗೆ ಬಹಳ ಕಳಕಳಿಯಿಂದ ಹೆಚ್ಚುವಾಗಿ ನಾವು ಆಲೋಚನೆ ಹೇಳಬೇಕಂದ್ರೆ ಹೆಚ್ಚುವಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಕರೆಕ್ಟೇನಪ್ಪ? ಒಂದು ನಾಣ್ಯದ 2 ಮುಖಗಳು ಬಹಳ ಇಂಪಾರ್ಟೆಂಟ್. ಅದನ್ನ ತಗೊಂಡಿಲ್ಲ, ಒಂದು ನಾಣ್ಯಕ್ಕೆ ಕೊಟ್ಟೆ ಇಟ್ಬಿಟ್ಟು ಇವತ್ತು ಏನು ಡಿಮಾನಿಟೈಸೇಷನ್ ಮಾಡಿ ಇವತ್ತಿಂದ ದೇಶ 30 ವರ್ಷ ಹಿಂದಕ್ಕೆ ಹೋಗಿದೆ. ಇದರಿಂದ ಆರ್ಥಿಕವಾಗಿ ಇರ್ತಕ್ಕಂಥ ಬಹಳ ಜವಾಬ್ದಾರಿ ಮಾತಾಡಕತ್ತೀವಿ. ಆರ್ಥಿಕವಾಗಿ 56ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ದೇಶ ಇವತ್ತು 196 ರಾಷ್ಟ್ರಗಳಲ್ಲಿ 134ಕ್ಕೆ ಸ್ಥಾನ ತಂದಿರ್ತಕ್ಕಂಥ ಯಾರಾದ್ರೂ ಕಿರೀಟ ಇದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅಕ್ಷಯ ದಿನ ಎಲ್ಲಿದ್ರೆ ಅಕ್ಷಯ ದಿನ ಯಾರಿಗೆ ಬಂದ ಅಕ್ಷಯ ದಿನ? ಅಕ್ಷಯ ದಿನ ಬಂದಿರ್ತಕ್ಕಂಥದ್ದು ಅಂಬಾನಿ, ಆದಾನಿ, ಮೋದಿ ಅವರಿಗೆಲ್ಲ ಅಕ್ಷಯ ದಿನ ಬಂದಿರ್ತಕ್ಕಂಥದ್ದು 12 ಲಕ್ಷ ಕೋಟಿ 12 ಲಕ್ಷ ಕೋಟಿ ಇವತ್ತು ಅವರೆಲ್ಲ ಸಾಲ ಮನ್ನಾ ಮಾಡಿ ಒಬ್ಬ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇಷ್ಟು ಇವತ್ತಿನ ದಿನ ಇವ್ರು ಯಾರ ಪರವಾಗಿದ್ದಾರೆ ಅಂತಾರೆ? ಇವರೆಲ್ಲರೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು. ಯಾವಾಗ ಕೂಡ ಕಾಂಗ್ರೆಸ್ ಇರ್ತಕ್ಕಂಥದ್ದು ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲ ದೀನದಂತ ಇರ್ತಕ್ಕಂಥ ಯಾರಾದ್ರೂ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ, ಅದು ಕಾಂಗ್ರೆಸ್ ಸರ್ಕಾರದ ಲೋಕಸಭೆ ಚುನಾವಣೆ ಇರೋದ್ರಿಂದ ಲೋಕಸಭೆ ಸಂಬಂಧಪಟ್ಟ ವಿಚಾರಗಳನ್ನ ನಾನು ಮುಂದೆ ಪ್ರಜೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ಯಾಕಂದ್ರೆ ನಾಗೇಂದ್ರ ಅವರು ಕೂಡ ಮಾತಾಡ್ತಾರೆ, ಹಿಂಗಾಗಿ ನಾನು ಒಂದು 5-6 ಮಾತುಗಳಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ಏನ್ ಬಂದಿದ್ರಿ 2013ರಿಂದ 18 ಮಠ ಯಾವತ್ತು ಬಸವಣ್ಣನ ಒಂದು ಅಕ್ಷಯ ಪಾತ್ರೆ ದಿನ ಅವತ್ತು 2013 ಬಸವ ಜಯಂತಿ ದಿನ ಸಿದ್ದರಾಮಯ್ಯ ಸಾಹೇಬರು ಅವತ್ತೇನು ಪ್ರಮಾಣ ವಚನ ಮಾಡಿದ್ರು ಅವತ್ತಿಂದಲೇ ನಮ್ಮ ಭಾಗ್ಯದ ಭಾಗ್ಯ ತೆಗೆದು ಅಂತ ಹೇಳಿಕೆ ನಾನು ಅವತ್ತು 165 ಭರವಸೆಗಳನ್ನ ಕೊಟ್ಟಿದ್ರು. 165 ಭರವಸೆಗಳನ್ನ ಯಥಾವತ್ತಾಗಿ 150 ಭರವಸೆಗಳನ್ನ ಈಡೇರಿಸತಕ್ಕಂಥ ಯಾವ್ಯಾವ ರಾಜ್ಯ ಸರ್ಕಾರ ಇದೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ. ಇದನ್ನು ಕೂಡ ತೀರ್ಸಬೇಕಲ್ಲ. ನಾವು ಕೂಡ 28ಕ್ಕೆ ನಾವು ಕೂಡ ಇಲ್ಲಿ ಗೆಲ್ಸಬೇಕಲ್ಲೇನಪ್ಪ ಎಲ್ಲರೂ ಕೂಡ, ಹೌದಲ್ಲೇ? ಇವತ್ತು ಯಾರು ಋಣ ಪಡ್ಕೊಂಡಿದೀವಿ? ಇವತ್ತು ಅನ್ನ ಭಾಗ್ಯ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ನಮ್ಮ ತೋಟಗಾರಿಕೆ ಭಾಗ್ಯ ಇರ್ಬೋದು, SCP DSP ಇರ್ಬೋದು, ಮುರಾರ್ಜಿ ದೇಸಾಯಿ ಶಾಲೆಗಳು ಇರ್ಬೋದು, ITI ಕಾಲೇಜುಗಳು ಇರ್ಬೋದು, ಇವತ್ತು ಕಾಲೋನಿಗಳಲ್ಲಿ ಇವತ್ತು ಅಭಿವೃದ್ಧಿ ಮಾಡತಕ್ಕಂಥದ್ದು ಇರ್ಬೋದು, ಜೊತೆಗೆ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಬಿಜೆಪಿ ಯಾವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಯಾವತ್ತಾದ್ರೂ 1 ರೂಪಾಯಿ ಸಾಲ ಮನ್ನಾ ಮಾಡಿದಾರ? ಇವ್ರಿಗೆ ರೈತರ ಬಗ್ಗೆ ಅಸಂಖ್ಯ ಇಲಾಖೆ ಮಾತಾಡಿದ್ರೆ ಏನಿದೆ? ಇವ್ರಿಗೆ ಕಾರ್ಮಿಕರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಮೋದಿ ಅವರು ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಮನಮೋಹನ್ ಸಿಂಗ್ ಅವರು ಇದ್ದಾಗ 10 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಯಾರ್ಯಾರು ಸರ್ಕಾರ ಇದ್ದಾರೆ? ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತಿನ ದಿನ ಭಾರತ ಭವಿಷ್ಯವನ್ನು ಕಟ್ಟತಕ್ಕಂಥ ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ ಕೂಡ ಇವತ್ತು ಮೈತ್ರಿ ಇರ್ಬೋದು, ಮನಸ್ಸು ಇರ್ಬೋದು,
ಇವತ್ತಿನ ದಿನ 5 ಬೆರಳಿಗೆ 5 ಗ್ಯಾರಂಟಿಗಳು ಸುಮಾರಾಗಿ 52 ಸಾವಿರ ಕೋಟಿ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಇವತ್ತು ಯುವಶಕ್ತಿ ಕಾರ್ಯಕ್ರಮ ಇರ್ಬೋದು, ಮಹಿಳಾ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಇವತ್ತು 5 ಕಾರ್ಯಕ್ರಮಗಳು ಕೊಡೋದು 52 ಸಾವಿರ ಕೋಟಿ ಕೊಡೋದ್ರ ಮೂಲಕ ಬಡವರು ದೀನದಲ್ಲಿ ಕಣ್ಣೀರು ಒರೆಸಿರ್ತಕ್ಕಂಥ ಯಾರ್ಯಾರು ಸರ್ಕಾರ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಬಹಳ ಸಂತೋಷದಲ್ಲಿದ್ರಿ. ನಾವೆಲ್ಲ ಅಭಿನಂದಿಸಬೇಕಾಗಿದ್ರಿ. ಅದೇ ಸರ್ಕಾರ, ರಾಜ್ಯ ಸರ್ಕಾರ 2008ರಲ್ಲಿ ಬಂತು. 2008ರಲ್ಲಿ ಬಂದಾಗ ಏನೇನು ಕಟ್ಟಲಾಗಿರ್ಬೋದು ಯಾವತ್ತಾದ್ರೂ ಮೀಡಿಯಾದಲ್ಲಿ ಇದ್ದೀವಿ ಯಾವತ್ತಾದ್ರೂ ಮೆಜಾರಿಟಿ ಗವರ್ಮೆಂಟ್ ಬಂದಿಲ್ಲ. ಯಾವತ್ತಾದ್ರೂ 2008ರಲ್ಲಿ 110, 2018ರಲ್ಲಿ 104 ಬರೀ ಕಳೆದಂಗೆ ತಗೊಂಡ್ಬಿಟ್ರಲ್ಲ, ತಗೊಂಡ್ ಮಾಡಿದ್ರಲ್ಲ. ಇವ್ರಿಗೆ ಏನಾದ್ರು ಒಂದು ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ಗೌರವ ಇದೆಯಲ್ಲ, ತಗೊಂಡು ಮತ್ತೆ ಆಪರೇಷನ್ ಕರ್ಕೊಂಡು ಮಾಡೋದು, ಕೋಟಿ ಕೊಟ್ಟು ಎಲ್ಲರಿಗೂ ಕೊಡೋದು. ನಾನು ಕೂಡ ಫೋನ್ ಮಾಡಿದ್ರಪ್ಪ, ಬಂದ್ಬಿಡ ನನಂದೆ ಒಂದೇ ಒಂದು ಮಾತಂದ್ರೆ ನಾನು ಕೂಡ ನನಗೆ ಜನ್ಮ ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಮಾಡಿದಾರಪ್ಪ, ಆ ಜನಗಳಿಗೆ ನನ್ನ ಜೀವನದ ಕೂಡ ನಾನು ಅವರಿಗೆ ಗೌರವ ಕೊಡ್ತಲ್ಲ. ಸಂವಿಧಾನ ಆಪೋಸಿಷನ್ ಇಟ್ಕೊಂಡು ಬರೆಯೋದ್ರ ಮೂಲಕ ಆ ಋಣ ತೀರಿಸ್ತೀನಿ ಅಂತ ಹೇಳಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಒಂದು 2018 ಮಾತಾಡಿದ್ರು, 2008 ಫೋನ್ ಬಂದಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ ನಮ್ಮ ತಾಯಿ ಇದ್ದಂಗೆ ಇವತ್ತು 4 ಬಾರಿ ಶಾಸಕನಾಗಿ ಆಪೋಸಿಷನ್ ಇರಲಿ ಪ್ರಾಮಾಣಿಕವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಉಳಿಸೋದ್ರ ಮೂಲಕ ಒಬ್ಬ ಕಾಂಗ್ರೆಸ್ ತಾಯಿಯ ಮಗನಾಗಿ ನಿಮ್ಮ ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೂಡ ನಾವೆಲ್ಲ ನೆನೆಸಬೇಕಲ್ಲ. ಎಲ್ಲ ಕೂಡ ಇವತ್ತು ಸಮಯದ ಅಭಾವದಿಂದ ಹೇಳ್ತೀವಿ. ಆಪರೇಷನ್ ಕಮಲ ಇರ್ಬೋದು, ಮೊನ್ನೆ 2018ರಲ್ಲಿ 600 ಭರವಸೆ ಕೊಟ್ಟಿದ್ರು ರಾಜ್ಯದಲ್ಲಿ, 60 ಭರವಸೆ ಕೂಡ ಕಂಪ್ಲೀಟ್ ಆಗಿ. ಇದನ್ನೆಲ್ಲ ಕೂಡ ನಾವೆಲ್ಲ ನೆನೆಸ್ಕೋಬೇಕು. ಈ ಸರಿ ಸೈನಿಕರ ತರ ನಮ್ಮ ಪ್ರಶಾಂತ ಸೈನಿಕರ ತರ ಎಲ್ಲರೂ ಅಧ್ಯಕ್ಷರು ನಾವೆಲ್ಲರೂ ಜೊತೆಗಿದ್ದೀವಿ. ಇವತ್ತು ಸುವರ್ಣ ಅವಕಾಶ ಬಂದಿದೆ. ಇವತ್ತು ನೋಡಿ, ಇವತ್ತು 2004ರಿಂದ ಇಲ್ಲೆಲ್ಲ ಸಂಸತ್ತರಾಗಿದ್ರು. ಅದೇ ಇವತ್ತು ಹಿಂದಿನ ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಕೆ.ಸಿ. ಕೊಂಡಯ್ಯ ಸಾಹೇಬ್ ಅಮ್ಮನಾಗಿರ್ತಕ್ಕಂಥ ಬಸವರಾಜ ಅಮ್ಮನ್ ಇರ್ಬೋದು, ರಾಜ್ಯ ಸರ್ಕಾರದ ಗ್ರಾಂಟ್ಸ್ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಗ್ರಾಂಟ್ಸ್ ಅನ್ನು ಮ್ಯಾಚಿಂಗ್ ಗ್ರಾಂಟ್ ಮಾಡಿ ಎಷ್ಟು ಇವತ್ತಿನ ಅಸೆಟ್ ಕ್ರಿಯೇಟ್ ಮಾಡಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಉದಾಹರಣೆ ಇಟ್ಕೋಬೇಕಾಗಿದೆ. ಇದನ್ನೆಲ್ಲರೂ ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ತಾವು ಮುಂದಿನ ದಿನಗಳಲ್ಲಿ ನನಗೂ ಅನುಭವ ಇದೆ. ಒಬ್ಬ ವಿದ್ಯಾವಂತರಿದ್ದೀರಿ. ಇವತ್ತು 2004ರಿಂದ ಇವತ್ತು 24ರ ಮಟ್ಟ 20 ವರ್ಷಗಳ ಕಾಲ ಸಂಸದರಾಗಿದ್ದು ಅವರು ರೆಕಾರ್ಡ್ ಬಗ್ಗೆ ಎಷ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ, ಎಷ್ಟು ಮನಿ ಕಳಕಳಿ ಇಟ್ಕೊಂಡಿದ್ದಾರೆ, ಎಷ್ಟು ಮ್ಯಾಟಿಂಗ್ ಅಂತ ಅಂದರೆ ಇವಾಗ ಹೇಳ್ತಾ ಇದ್ದಾರೆ. ರಾಮಲವರು ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಹೌದಾ, ಶಾಸಕರಿದ್ರಲ್ಲಿ ಬಳ್ಳಾರಿ ಅದನ್ನ ರಾಜೀನಾಮೆ ಕೊಟ್ಟು ಮತ್ತೆ ಅಲ್ಲಿ ಕೊಡು, ಅಲ್ಲಿಂದ ಬಿಟ್ಟು ಮಂಟಲ್ಮೂರಿಗೆ ಕೊಡು, ಮಂಟಲ್ಮೂರು ಬಿಟ್ಟು ರೂರಲ್ಲಿ ಬಿಟ್ಟು ಈಗ ಇದಕ್ಕೆ ಬಂದಿದ್ದಾರೆ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ನಾನು ಆಗಿದೆ? ನಾನು ಜಿಲ್ಲಾ ಪಂಚಾಯತ್ ಸೋತಿದ್ದೀನಿ. ನಾನು ಕೂಡ 2000 ಜಿಲ್ಲಾ ಪಂಚಾಯತ್ ನಿಂತಿದ್ದೆ ಬ್ರದರ್. ನಾನು ಕೂಡ ನಾನು ಸೋತೆ. ಅವಾಗ ನಾನು ಸೋಲು ಗೆಲುವಿನ ಮೆಟ್ಟಾಗಿ ಸೋಲಿಲ್ಲದ ಸಂದರ್ಭವಾಗಿರ್ತಕ್ಕಂಥದ್ದು ನನ್ನ ಇತಿಹಾಸ. ನಾನು ಸೋತೆ ಫಸ್ಟಿಗೆ, ಸೋತು ಈಗ ಸೋಲಿಲ್ಲದ ಸಂದರ್ಭವಾಗಿ. ಯಾಕಂದ್ರೆ ಜನ ವಿಶ್ವಾಸ ಇದೆ, ಎಲ್ಲಿ ತಪ್ಪು ಮಾಡಿದೀನಿ, ನಾನೆಲ್ಲಿ ಸುಳ್ಳು ಹೇಳಿದೀನಿ, ಜನರ ವಿಶ್ವಾಸ ಎಲ್ಲಿ ಬಿಸಿ ಮಾಡಿದೀನಿ ಎಲ್ಲ ತಿಳ್ಕೊಂಡೆ. ಇದೇ ರೀತಿ ತಿಳ್ಕೊಂಡೆ ನಾನು. ಈಗ ಅದನ್ನೆಲ್ಲ ತಿಳ್ಕೊಂಡು ಇವತ್ತಿನ ದಿನ ಪಕ್ವದ ಸಂಸದೀಯ ಪಟವಾಗಿ ಇವತ್ತು 4 ಬಾರಿ ಸಚಿವನಾಗಿದ್ದರೆ ಒಳ್ಳೆ ಕೆಲಸ ಮಾಡಿದೆ. ಏನಪ್ಪ ಮಾಡೋಣ ಮಾಡಿದ್ರೆ ಹೇಳು. ಯಾರ್ಯಾರು ನನ್ನ ಹತ್ರ ಬಂದಿದ್ರು, ಇವತ್ತು ನಮ್ಮ ಕಾಮಕೇರ್ ಸೆಂಟರ್ ಇರ್ಬೋದು, ಕಾಮಕೇರ್ ಸೆಂಟರ್ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ ವೆಂಟಿಲೇಟರ್ಸ್ ಇರ್ಬೋದು, ಆಮೇಲೆ ನಮ್ಮ MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಒಳ್ಳೆ ಎಕ್ವಿಪ್ಮೆಂಟ್ ಎಲ್ಲ ತಂದೆ ಸದ್ಯದಲ್ಲಿ ಇರಲಿ 35 ನಾಗರಾಜ 35 ದಿನ ಕಂಪ್ಯೂಟರ್ ಆಪರೇಟ್ 6 ತಿಂಗಳಲ್ಲಿ ಇವತ್ತು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಅಲ್ಪಾವಧಿಯಲ್ಲಿ ನಮ್ಮ ಹೆಸರು ಕೂಡ ಮಾಡಿ. ಆಮೇಲೆ ಆ 45 ಕೋಟಿ ರೂಪಾಯಿ ಒಂದ್ಸಲ ಹೋಗಿ ಎಲ್ಲ ತಿಳ್ತಾ ಇಟ್ಟೆಲ್ಲ ನೋಡಿ ಮಾಡಿ 45 ಕೋಟಿ ಸುಂದರವಾದ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಮಾಡ್ತಕ್ಕಂಥದ್ದು. ಹೀಗಾಗಿ ಅವಕಾಶ ಯಾವಾಗ ಸಿಕ್ಕಿದೆ ಅವತ್ತಿನ ದಿನ ಜನರ ಪ್ರೀತಿ ಅಭಿಮಾನ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದಿರಿ. ಇವತ್ತು ನಮ್ಮ ಅಭ್ಯರ್ಥಿ ರಾಮಲೋರ್ ಹೇಳ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಾಗ, ಅವರು ಸಂಸದರಾಗಿದ್ದಾಗ ನಾನೇನು ಅಕೌಂಟ್ ಕೇಳ್ತಾ ಇದ್ದಿಲ್ಲ, ಅಕೌಂಟ್ ಕೇಳ್ಬೇಕು ಏನ್ ಮಾಡಿದೀನಿ ಅಂತ. ಯಾಕಂದ್ರೆ
ಸಂವಿಧಾನ ವ್ಯವಸ್ಥೆಯಲ್ಲಿ ಸಂವಿಧಾನ ವ್ಯವಸ್ಥೆಯಲ್ಲಿ ಏನಂದ್ರೆ ನೀವು ನಮ್ಮನ್ನ ಆಯ್ಕೆ ಮಾಡಬೇಕು. ಇವತ್ತು MLA ಬಹಳ ಹೇಳ್ತೀನಿ, ನೀವು ಗೊತ್ತಿದೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಜನ MLA MP ಆಯ್ಕೆ ಮಾಡಬೇಕು. MLA ಆಯ್ಕೆ ಮಾಡಿದ್ರೆ CFP ಮೀಟಿಂಗ್ ಕರಿತೀವಿ, ಅವತ್ತು ಮುಖ್ಯಮಂತ್ರಿ ನಾವು ಆಯ್ಕೆ ಮಾಡಬೇಕು, ಸಂವಿಧಾನದ ವ್ಯವಸ್ಥೆ. ಅದೇ ರೀತಿಯಾಗಿ ಜನ ನಮ್ಮ MP ಆಯ್ಕೆ ಮಾಡಬೇಕು, ನಾವು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತೀವಿ. ಅದನ್ನೆಲ್ಲ ಬಿಟ್ಕೊಂಡು ಮೋದಿ ಮಗ ಹೇಳ್ತಾ ಇದ್ದಾರಲ್ಲ, ಇವರು ಈ ಸಂವಿಧಾನದ ಮೌಲ್ಯಗಳಲ್ಲಿ ನಂಬಿಕೆ ಇದ್ದಾನ ಇದರಲ್ಲಿ ಕರೆಕ್ಟ್ ಏನ್ರಿ? ಸಂವಿಧಾನದ ನಂಬಿಕೆ ಇದೆ, ಜನ ನೀವು ಆಯ್ಕೆ ಆಗಿ ನಮ್ಮ ಲೋಕಸಭಾ ಸದಸ್ಯರಿಗೆ ಅವರು ಬಂದು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ. ಇಂತಹ ವ್ಯವಸ್ಥೆ ನಂಬಿಕೆಯಲ್ಲಿ ಇರ್ತಕ್ಕಂಥ ಯಾರ್ಯಾರು ಪಕ್ಷ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅಂತ ಬೇಕಿದೆ ನಾನು ಇಷ್ಟಪಡ್ತೀನಿ. ಬಂದ್ರೆ ಇದೆಲ್ಲ ಕೂಡ ಇವತ್ತು ನಾವು ಗಮನಿಸಬೇಕಾಗುತ್ತೆ. ಇದು ನಿಂತ್ಕೊಂಡು ಮುಂದಿನ ದಿನದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಒಂದನೇದು ನ್ಯಾಯ. ಇವತ್ತು ಗವರ್ನಮೆಂಟ್ಗೆ ಅವರಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡೋದ್ರ ಮೂಲಕ 1 ಲಕ್ಷ ಕೊಡ್ತಕ್ಕಂಥದ್ದು ಒಂದು ನ್ಯಾಯ. ಅದೇ ರೀತಿಯಾಗಿ ಮಹಿಳೆಯರಿಗೆ 1 ಲಕ್ಷ ಕೊಡ್ತಕ್ಕಂಥದ್ದು. ಇವತ್ತೇನು ನಾವು 2000 ರೂಪಾಯಿ ಕುಲಕ್ಷಿ ಕಾರ್ಯಕ್ರಮ, ಮುಖ್ಯಮಂತ್ರಿ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ, ಮಹಿಳಾ ಶಕ್ತಿ ಕಾರ್ಯಕ್ರಮ ಏನು 5 ಬೆರಳುಗಳಲ್ಲಿ ಇವತ್ತು ಆಶೀರ್ವಾದ ಮಾಡಿ ಅನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಇದೇ 5 ಬೆರಳುಗಳಲ್ಲಿ ಇವತ್ತು 3ನೇ ಬೆರಳು ಸಾಲ ಮನ್ನಾ ಮಾಡ್ತಕ್ಕಂಥದ್ದು. ರೈತರ ಒಂದು ಸ್ವಾಮಿನಾಥನ್ ಆಯ್ತು ಪ್ರಕಾರ ರೈತರು ಬಹಳ ಜನ ಇದೆ ಈ ಭಾಗದಲ್ಲಿ, ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಕ್ಕಂಥದ್ದು, ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಜೊತೆಗೆ ಇವತ್ತು NREG ಉದ್ಯೋಗ ಕಾರ್ಯಕ್ರಮ ಇವತ್ತು 340 ರೂಪಾಯಿ 320 ರೂಪಾಯಿ ಇದೆ, ಅದನ್ನ 400 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು 4ನೇ ಬೆರಳು ಕಾರ್ಯಕ್ರಮ. 5ನೇ ಬೆರಳು ಕಾರ್ಯಕ್ರಮ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ನೆಲೆ ಕೊಡ್ತಕ್ಕಂಥದ್ದು. ಇದು 5ನೇ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಈ ಬೆರಳುಗಳು ಯಾವಾಗಲೂ ಕೂಡ ಹಸ್ತವಾಗಿ ಇಡೀ ದೇಶಕ್ಕೆ ಒಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಮುಂತಾದಂತ ಆಸ್ಥಾನ ವೇದಿಕೆ ನಾನು ಇಷ್ಟಪಡ್ತೀನಿ. ಬಂದರೆ ನಾವೆಲ್ಲರೂ ಕೂಡ ಇವತ್ತು ಈ 5 ಬೆರಳುಗಳನ್ನ ನಮಗೆ ಆಶೀರ್ವಾದ ಮಾಡಿ ಈ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಮನೆಗೆ ತರುವಂತ ಕೆಲಸ ನಾವು ಪ್ರಾಮಾಣಿಕ ನಮಸ್ಕಾರ ಮಾಡಿ ನಿಮ್ಮ ಮಗನಾಗಿ ಮುಂದಿನ ದಿನದಲ್ಲಿ ಒಳ್ಳೆ ಲೋಕಸಭಾ ಸದಸ್ಯನಾಗಿ ಇವತ್ತು ಸಚಿವರು, ಶಾಸಕರು, ಅಪ್ಪರು ಎಲ್ಲ ಜನರಿಗೆ ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಖಂಡಿತವಾಗ್ಲೂ ಉಳಿಸ್ತೀನಿ. ನೀವೆಲ್ಲ ಕೂಡ ನೀವೇ ಅಭ್ಯರ್ಥಿ, ನೀವೇ ಲೋಕಸಭಾ ಸದಸ್ಯರು ಅಂತ ಹೇಳಿ ಬೇರೆಯವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ದಯಮಾಡಿ 12ನೇ ತಾರೀಕು ನಾವೆಲ್ಲರೂ ಕೂಡ ಬರಲಿ. ನಾಮಿನೇಷನ್ ಮಾಡ್ತಾ ಇದ್ದೀನಿ, ಎಲ್ಲರೂ ಸೇರಿ ನಿಮ್ಮ ನಾಮಿನೇಷನ್ ಆಶೀರ್ವಾದ ಮಾಡೋಣ. ಮುಂದಿನ ಇವತ್ತೇನು ಇವತ್ತು ಸುಡುಗಡೆಯಲ್ಲಿ ಎಲ್ಲ ಮಾಡಿ ಪ್ರಧಾನಮಂತ್ರಿ ಇರ್ಬೋದು, ಇವೆಲ್ಲ ಲೋಕಸಭಾ ಸದಸ್ಯರು ಏನ್ ಅನ್ಯಾಯ ಮಾಡಿದ್ದಾರೆ ಅದು ತುಂಬಿಸಂತ ಕೆಲಸ ಮುಂದಿನದಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, 136 ಶಾಸಕರಿದ್ದಾರೆ, ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲೇ ಡಬಲ್ ಇಂಜಿನ್ ಸರ್ಕಾರ ಆಗಿದೆ ನಮ್ದೆಲ್ಲ. ಕರೆಕ್ಟ್ ಆಯ್ತು? ಡಬಲ್ ಇಂಜಿನ್ ಎಲ್ಲ ಗಾಡಿ ಹಾಕಿ ಎಲ್ಲಾನು ಕರ್ಕೊಂಡು ಸೇರ್ತೀವಿ. ಆ ಡಬಲ್ ಇಂಜಿನ್ ನಲ್ಲಿ ಆ 2 ಅಡಿಗಳಲ್ಲಿ ನಮ್ಮ ಗುರಿ ಮುಟ್ಟಂತ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಟಣೆ ಅಂತ ನಿಮ್ಮ ಆಶೀರ್ವಾದ ಕೊಡ್ತಾ ನನ್ನ ಮಾತುಕತೆ ಧನ್ಯವಾದಗಳು. ನಮಸ್ಕಾರ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಲೋಕಸಭಾ ಸದಸ್ಯರು ಆಗಲೇ ಇದ್ರ ಜೊತೆಗೆ ಬಿಜೆಪಿಯವರು ಇವತ್ತು ಬಂದು ನಮ್ದು 400 ಸೀಟ್ ಬರುತ್ತೆ, 400 ಸೀಟ್ ಬರುತ್ತೆ ಅಂತ ಕೂಡ ನೀವು ಸುಳ್ಳು ಹೇಳ್ತೀರಿ. ಆದ್ರೆ ನಾನು ಹೇಳೋದು ಹೆಚ್ಚು ಪಡ್ತೀನಿ, ಈ ಸಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇಂಡಿಯಾದ ಸರ್ಕಾರ ಆಗೇ ನಾವೇನು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾನೆ ಕೇಳಿದ್ರಲ್ಲ, ಅವರು ಪ್ರಧಾನಮಂತ್ರಿ ಆಗೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕಾಂಗ್ರೆಸ್ ಹಂಗ್ ಮಾಡಿದೆ, ಕಾಂಗ್ರೆಸ್ ಹೀಗ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳಿ ಬಿಜೆಪಿ ಎಷ್ಟೇ ಸುಳ್ಳು ಹೇಳಿದ್ರು ಈ ಕಾಂಗ್ರೆಸ್ ಪಾರ್ಟಿ ಭಾರತ ದೇಶ ಸ್ವತಂತ್ರ ತಂದು ಕೊಟ್ಟಿದೆ ಅಂತ ಹೇಳಿ ಪ್ರತಿ ಮನುಷ್ಯನಿಗೆ ಕೊಟ್ಟಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ತಮ್ಮ ಸುಳ್ಳು ಭರವಸೆಗಳು, ನಮ್ಮ ಗ್ಯಾರಂಟಿಗಳು ತಗೊಂಡು ಇದೇ ಬಿಜೆಪಿ ಅವರು ನಮ್ಮ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟಾಗ ಈ ಗ್ಯಾರಂಟಿಗಳು ಮಾಡಿಯೇ ಮಾಡೋಕ್ಕಾಗಲ್ಲ ಅಂತಂದ್ರು. ಅದೇ ಬಿಜೆಪಿ ಅವರು ನಮ್ಮ ಗ್ಯಾರಂಟಿಗಳು ನೋಡಿ ಏನಪ್ಪ ಕಾಂಗ್ರೆಸ್ ಗ್ಯಾರಂಟಿಗಳು ಈ ತರ ಮಾಡಿದ್ರು, ಈ ತರ ಮಾಡಕ್ ಸಾಧ್ಯ ಅಂತೇಳಿ ಏನೇ ಆಗಲಿ ಅಂತ ಹೇಳಿ ಬಿಜೆಪಿ ಅವರು ನಮ್ಮ ಗ್ಯಾರಂಟಿಗಳು ಕಾಪಿ ಮಾಡಿ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳಿ ಮುಂದೆ ಇಟ್ಟಿದ್ದಾರೆ. ಇವರಿಗೆಲ್ಲ
ನಾವೆಲ್ಲ ಗ್ಯಾರಂಟಿಗಳು ಅನೌನ್ಸ್ ಮಾಡಿ ಜನಕ್ಕೆ ಕೊಡ್ತಾ ಇದೆ. ಇನ್ನೊಬ್ಬರ ಬಗ್ಗೆ ನಾವು ಕೊಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರು ನಮ್ಮ ಕಾಂಗ್ರೆಸ್ ಪಾರ್ಟಿ ಜನಕ್ಕೋಸ್ಕರ, ದಲಿತರಿಗೋಸ್ಕರ, ಮುಸಲ್ಮಾನರಿಗೋಸ್ಕರ, ಇಡೀ ಭಾರತ ದೇಶದ ಪ್ರಜೆಗೋಸ್ಕರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಬಿಜೆಪಿಯವರು ಯಾವತ್ತು ದೇಶ ಉಳಿಬೇಕು, ಮನುಷ್ಯರಲ್ಲಿ ದ್ವೇಷ ತರಬೇಕು, ಒಬ್ಬರೊಬ್ಬರು ಸಾಯಿಸೋದಿದ್ರೆ ನಮ್ಮ ರಾಜಕೀಯ ನಡೆಯೋದಿಲ್ಲ. ಇತಿಹಾಸದಿಂದ ಬಂದಂತ ಪಾರ್ಟಿ ಬಿಜೆಪಿ. ಆದರೆ ಕಾಂಗ್ರೆಸ್ ಪಾರ್ಟಿ ಶಾಂತಿಯುತವಾಗಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಾರ್ಟಿ. ಒಂದು ಗುಂಡಿನ ಉಪಯೋಗ ಇಲ್ಲದೆ ಶಾಂತಿಯುತವಾಗಿ ಏನು ಗಾಂಧೀಜಿಯವರನ್ನು ಮಾಡಿಕೊಂಡು ಅದೇ ಶಾಂತಿಯುತವಾಗಿ ಸ್ವತಂತ್ರ ಬಂದು ಎರಡನೇ ಸ್ವತಂತ್ರ ಭಾರತ ದೇಶಕ್ಕೆ 2024ರಲ್ಲಿ ಬಂದೇ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಬಂದೇ ಬರುತ್ತೆ. ಎಲ್ಲಿ ಹೋದ್ರು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಾರ್ಟಿ ಅಲಯನ್ಸ್ ಯಾರ ಬಂದ್ರೆ ಕಾಂಗ್ರೆಸ್ ಪಾರ್ಟಿ ಅವರು ಜೈಲಿಗೆ. ಇನ್ನೊಬ್ಬ ಕಾರ್ಯಕರ್ತರು ಮಾತಾಡಿದ್ರೆ ಇವರು ಹಿಂದೂ ವಿರೋಧಿ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಅಲ್ಲ, ಹುಟ್ಟವರೆಲ್ಲ ಹಿಂದೂಗಳೇ. ಆದ್ರೆ ಎಲ್ಲರನ್ನ ಪ್ರೀತಿ ಮಾಡಲು ಹಿಂದೂಗಳಿಗೆ ಹೊರತು ಬೇರೆಯವರ ಬಿಡಿಸಿ ಸುಖವಾಗಿರುವಂತ ಹಿಂದೂಗಳು ನಾವೆಲ್ಲ. ನಿಮಗೆ ಬಿಜೆಪಿ ಅವರಿಗೆ ಹಿಂದೂಗಳಂದ್ರೆ ಯಾರು? ಬಿಜೆಪಿ ಪಾರ್ಟಿಯಲ್ಲಿ ಯಾರು ಇರ್ತಾರೋ ಅವ್ರ ಮುಂದೆ ಹಿಂದೂಗಳು. ಕಾಂಗ್ರೆಸ್ ಪಾರ್ಟಿ ಆತರ ಅಲ್ಲ. ಯಾರೇ ಮತ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಈ ದೇಶದಲ್ಲಿ ಎಲ್ಲರೂ ಸುಖವಾಗಿ ಬರಬೇಕು. ಯಾರು ಸ್ವತಂತ್ರವಾಗಿ ಇರಬೇಕಂತ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಇಷ್ಟಪಡ್ತೇನೆ. ಎಷ್ಟೇ ವರ್ಷ ಆಗಿ ಹೋರಾಟ ಮಾಡೋಣ, ಇನ್ನು 2 ತಿಂಗಳು ಏನ್ ತೊಂದರೆ ಕೊಟ್ಟರು ನಾವು ಯಾರು ಭಯದ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಇದ್ದಾಗೆ ಭಯ ಬಿದ್ದಿಲ್ಲ. ಇವತ್ತು ನಮ್ಮದೇ ಸರ್ಕಾರ ಇದೆ, ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. 27ರಲ್ಲಿ 24 ಲೋಕಸಭಾ ಸ್ಥಾನಗಳು ಆದ್ರೆ ಈ 1 ತಿಂಗಳು ನಮ್ಮ ಮನೆ, ಮಠ, ಮಕ್ಕಳು ಎಲ್ಲರೂ ಬಿಟ್ಟು ನಾವಿವತ್ತು ತುಕಾರಾಮಕ್ಕೂ ಕೆಲಸಕ್ಕೋಸ್ಕರ ಕಷ್ಟಪಟ್ಟಿರುವಂತವಳಿ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೋಸ್ಕರ ಕಷ್ಟಪಟ್ಟಿರುವಂತ ಅನ್ಕೊಳ್ಳಿ. ನಮ್ಮ ಪೂರ್ವಜವಾಗಿ ಏನು ಕಷ್ಟಪಟ್ಟು ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದರು. ಮತ್ತೆ ಇನ್ನೊಂದು ಸರಿ ಭಾರತ ದೇಶದ 2024ರಲ್ಲಿ ಬಿಜೆಪಿ ಸ್ವತಂತ್ರ ತರಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ರಾಜ್ಯಕ್ಕೆ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಅವರ ಮೊಮ್ಮಗನ ಹೆಂಡತಿ. ಸೊ ಆ ಕುಟುಂಬ, ನಾನೊಬ್ರು ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಅದನ್ನ ಬಿಟ್ಟು ಪಕ್ಷ ಸಂಘಟನೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ಕಾರ್ಯಕರ್ತರಿಗೆ ಕೂತಿದ್ದೀರಲ್ಲ, ಹೆಮ್ಮೆಯಿಂದ ಹೇಳ್ಬೋದು ನಾನು ಒಬ್ಬ ಕಾರ್ಯಕರ್ತೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಯಾಕಂದ್ರೆ ನಮ್ಮ ಬುನಾದಿ, ನಮ್ಮ ರೂಲ್ಸ್ ಏನಂತ ಹೇಳ್ತೀವಿ, ಬೇರೆ ಏನಂತ ಹೇಳ್ತೀವಿ, ಅದು
ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹೇಳಿದರು. ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಬಳ್ಳಾರಿ ನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಭಾನುವಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮತದಾನ ಜಾಗೃತಿ ಅಭಿಯಾನದ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಮಾತನಾಡಿದ್ದು ಹೀಗೆ: ನಮ್ಮ ಜಿಲ್ಲೆಯಲ್ಲಿ ಮೇ 7ರಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು ಎಲ್ಲರೂ ಸಹ 100% ಮತದಾನ ಮಾಡುವ ಮೂಲಕ ಒಳ್ಳೆಯ ರಾಜ್ಯ ನಿರ್ಮಾಣ ಮಾಡಬೇಕಾಗಿದೆ ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಆದ ರಾಹುಲ್ ಶರಣಪ್ಪ ಸಂಕನೂರ್ ತಿಳಿಸಿದರು. ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ 7ನೇ ಮೇಗೆ ಮತದಾನ ನಡೆದಿದೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಆದಷ್ಟು 100% ಮತದಾನ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಸೈಕಲ್ ಜಾಥಾವನ್ನು ಆಯೋಜಿಸಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಲೋಕತಂತ್ರದಲ್ಲಿ ಮತದಾನ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಮಹತ್ವದ ವಿಚಾರ ಇದೆ. ಯಾಕೆಂದರೆ ನಾವು ನಮ್ಮ ಮತವನ್ನು ಚಲಾಯಿಸಲಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ಕ್ವಶನ್ ಕೇಳ್ತೀವಿ, ಯಾವ ರೀತಿ ಯಾರಿಗೂ ಜವಾಬ್ದಾರಿ ಕೊಡ್ತೀವಿ ಅಂತ ನಮಗೆ ಜವಾಬ್ದಾರಿ ಇರಲ್ಲ. ಹಾಗಾಗಿ ಮತದಾನ ಮಾಡೋದು ಈಗಾಗಲೇ ನಮ್ಮ ರಂಜಿತ್ ಅವರು ಹೇಳಿದಾಗೆ ಇಟ್ ಈಸ್ ನಾಟ್ ಓನ್ಲಿ ಪ್ರಿವಿಲೇಜ್ ಆ್ಯಂಡ್ ರೈಟ್, ಇಟ್ ಈಸ್ ಆಲ್ಸೋ ಅ ರೆಸ್ಪಾನ್ಸಿಬಿಲಿಟಿ. ಸೊ ಸಾಮಾನ್ಯವಾಗಿ ಸಿಟಿಯಲ್ಲಿ ಮತದಾನ ಯಾವಾಗಲೂ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಬಹಳಷ್ಟು ಕಾರಣ ನೋಡ್ತೀವಿ. ಮೇಜರ್ ಆಗಿ ಏನಂದರೆ ಆಸಕ್ತಿ ಕಡಿಮೆ ಇರುತ್ತೆ. ನಾವು ಯಾಕೆ ವೋಟ್ ಮಾಡಬೇಕು, ನಮ್ಗೆ ಏನು ಸಿಗುತ್ತೆ, ನಮ್ಮ ಜವಾಬ್ದಾರಿ ಏನಿಲ್ಲ ಅಂತ ಫೀಲಿಂಗ್ ಇರಬಾರ್ದು. ಯಾಕಂದರೆ ಈಗಾಗಲೇ ಹೇಳಿದಾಗೆ ಲೋಕತಂತ್ರದಲ್ಲಿ ನೀವು ಮತದಾನ ಮಾಡದೆ ಯಾವುದೇ ಅಭ್ಯರ್ಥಿ ಇರ್ಬೋದು, ಯಾವುದೇ MLA ಇರ್ಬೋದು, MP ಇರ್ಬೋದು, ನಮಗೆ ಯಾವುದು ರೈಟ್ಸ್ ಇರಲ್ಲ. ನಾವು ಯಾವ ರೀತಿ ಅವ್ರಿಗೆ ಕ್ವಶನ್ ಕೇಳ್ತೀವಿ ಅಂತ ಏನು ಇದು ಇರಲ್ಲ. ಹಾಗಾಗಿ ನಾವು ನಮ್ಮ ಮತದಾನವನ್ನಂತೂ ಖಂಡಿತ ಚಲಾಯಿಸಬೇಕು. ಇವತ್ತು ಈ ಸೈಕಲ್ ಜಾಥಾ ಮೂಲಕ ಕೂಡ ನಾವು ಇದೇ ಮೆಸೇಜ್ ಕಳಿಸ್ತಾ ಇದ್ದೀವಿ. ಏನಂತ ಅಂದರೆ ಎಲ್ಲರೂ ದಯವಿಟ್ಟು 100% ಮತದಾನ ಮಾಡಬೇಕು. ಇನ್ನೂ ಒಂದು ಅವಕಾಶ ಇದೆ, 9ನೇ ತಾರೀಕುವರೆಗೆ. ಇವತ್ತು 7th ಆಯ್ತಲ್ಲ, ಟಿಲ್ 9th. ಯಾರಾದರೂ ಒಂದು ವೇಳೆ ಅವ್ರಿಗೆ ಮತದಾನ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಇವತ್ತು ನಾಳೆಗೆ ಅರ್ಜಿ ಕೊಟ್ಟರೆ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಹಾಗಾಗಿ ಐ ರಿಕ್ವೆಸ್ಟ್ ಎವ್ರಿಬಡಿ ಫ್ರಮ್ ದಿಸ್ ಸ್ಟೇಜ್, ಫ್ರಮ್ ದಿಸ್ ಪ್ರೋಗ್ರಾಮ್, ದಯವಿಟ್ಟು ಎಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100 ಮತದಾನ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ. ಮೇ 7ನೇ ತಾರೀಕು ನಮ್ಮ ಬಳ್ಳಾರಿ 9 ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ. ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಭರದಿಂದ ಒಂದು ಕೆಲಸ ಕಾರ್ಯಗಳನ್ನ, ಬೇರೆ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಆದ್ರೆ ನಾವು ಎಷ್ಟು ಇಲೆಕ್ಷನ್ ಅಲ್ಲಿ ಏನ್ ಕೆಲಸ ಮಾಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ವೋಟಿಂಗ್ ಆಗ್ಲಿಲ್ಲ ಅಂದ್ರೆ 100% ಅಥವಾ 90% ವೋಟಿಂಗ್ ಆಗ್ಲಿಲ್ಲ ಅಂದ್ರೆ ಇದು ರಿಲೇಟಿವ್ಲಿ ಸ್ಮಾಲ್ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ತನಕ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಹೋದ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ನಾವು 76% ಅಂದ್ರೆ 3.5% ನಾವು ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಮಾಡಿದ್ವಿ. ಯಾಕಂದ್ರೆ ಸ್ವೀಪ್ ಕಾರ್ಯಕ್ರಮ ನಿಮ್ಮೆಲ್ಲರ ಭಾಗವಹಿಸೋ ಕಡೆಯಿಂದ. ಈ ಒಂದು ನಿಟ್ಟಿನಲ್ಲಿ ಈ ವರ್ಷ ಕೂಡ ನಾವು ಹೋದ್ ಸದಿ 68.6, ಹೋದ್ ಸದಿ ಲೋಕಸಭಾ ಎಲೆಕ್ಷನ್ ಅಲ್ಲಿ 68% ನಾವು ವೋಟ್ ಮಾಡಿದ್ವಿ. ಆದ್ರೆ ಏನು ಬ್ಯಾಡ್ ಲಕ್ ಅಂದ್ರೆ ನಮ್ಮ ಸಿಟಿ ಏರಿಯಾದಲ್ಲಿ ಕೇವಲ 63% ಅಷ್ಟೇ ವೋಟ್. ಬಳ್ಳಾರಿ ಸಿಟಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತುಂಬಾ ಕಡಿಮೆ ವೋಟಿಂಗ್ ಆಯ್ತು, ಕಾರ್ಪೊರೇಷನ್ ಅಲ್ಲಿ ತುಂಬಾ ಕಡಿಮೆ ವೋಟಿಂಗ್ ಆಯ್ತು. ಗುಳಿ ಹೋಗೋದು ಇಲ್ಲ, ಆದ್ರೆ ಸ್ವಲ್ಪ ನಿರಾಸಕ್ತಿ, ಏನು ವೋಟ್ ಮಾಡಿದ್ರೆ ಏನಾಗುತ್ತೆ ಅಂತ, ನನ್ನ ಒಂದು ವೋಟಿಂದ ಏನು ಚೇಂಜ್ ಆಗಲ್ಲ ಅಂತ ಆ ಒಂದು ಮನೋಭಾವದಿಂದ ವೋಟ್ ಮಾಡಿರಲಿಲ್ಲ. ಇದಕ್ಕೆ ನಾವು ಬದಲಾಯಿಸಬೇಕು. ಪ್ರತಿ ವೋಟ್ ಇಂಪಾರ್ಟೆಂಟ್. ಯಾರೇ ಆಗಿರ್ಲಿ, ಎಂತ ದೊಡ್ಡ ರಾಜಕೀಯ ವ್ಯಕ್ತಿ ಆಗಿರ್ಲಿ, ಆಡಳಿತದ ವ್ಯಕ್ತಿ ಆಗಿರ್ಲಿ, ಕಾರ್ಯಾಂಗದಲ್ಲಾಗಿರ್ಲಿ, ನ್ಯಾಯಾಂಗದಲ್ಲಾಗಿರ್ಲಿ, ಎಲ್ಲೋ ಇರ್ಲಿ, ಅವ್ರಿಗೂ ಅಷ್ಟೇ ಆ ಓಟದ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಕಡು ಬಡವ, ಪೂರೆಸ್ಟ್ ಆಫ್ ದ ಪೂರ್ ಅಂತ ಅವ್ರಿಗೂ ಓಟದ ವ್ಯಾಲ್ಯೂ ಒಂದೇ ಇರುತ್ತೆ.
ಸೊ ಎಲ್ಲರಿಗೂ ನಮ್ಮ ದೇಶದ ಇದೊಂದು ಇಕ್ವಾಲಿಟಿ, ನಮ್ಮ ಏನದು ಇಕ್ವಾಲಿಟಿಗೆ ಒಂದು ಚಿಹ್ನೆ ಮತ್ತು ನಮ್ಮ ದೇಶದ ಒಗ್ಗಟ್ಟಿಗೆ ಒಂದು ಚಿಹ್ನೆ. ಇದು ದೇಶದ ಅತಿ ದೊಡ್ಡ ಸಂಭ್ರಮ. ಯಾವ ಜಾತಿ ಧರ್ಮ ಕುಲ ಗೋತ್ರ ಎಲ್ಲ ಬಿಟ್ಟು ನಮ್ಮ ದೇಶದ ಅತಿ ದೊಡ್ಡ ಸಂಭ್ರಮ. ನಾವೆಲ್ಲರೂ ಇದಕ್ಕೆ ವೋಟ್ ಮಾಡೋಣ, ಎಲ್ಲರೂ ನಾವು ವೋಟ್ ಮಾಡಿ ಇದಕ್ಕೆ ಭಾಗವಹಿಸೋಣ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಅದನ್ನ ನಾವು ಇಂಪ್ರೂವ್ ಮಾಡೋಣ ಅಂತ ನಾನು ಭಾವಿಸ್ತೀನಿ. ಇದೇ ತರಹ ನಾವು ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಅದ್ರ ಜೊತೆಗೆ ಲೋ ವೋಟರ್ ಔಟ್ ಎಲ್ಲಿ ಮತದಾನ ಕಡಿಮೆ ಇದೆ ಅಂದ್ರೆ 60ಕ್ಕಿಂತ ಕಡಿಮೆಯಷ್ಟು ಇಲ್ಲಿ ಮತದಾನ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ವೋಟಿಂಗ್ ಕಡಿಮೆ ಇದೆ, ಅಲ್ಲೂ ಕೂಡ ನಾವು ವಿಶೇಷವಾದ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ. ಅದರಲ್ಲೆಲ್ಲ BLOಗಳಾಗಿರ್ಬೋದು ಅಥವಾ BLO ಸೂಪರ್ವೈಸರ್ ಆಗಿರ್ಬೋದು, ಸೆಕ್ಟರ್ ಆಫೀಸರ್ ಆಗಿರ್ಬೋದು, ಮತ್ತೆ ಎಲ್ಲರೂ ಜನಸಾಮಾನ್ಯರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ವರ್ಷ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಬಳ್ಳಾರಿ 100% ಆಗೇ ಆಗುತ್ತೆ ಅಂತ ಒಂದು ದೃಢನಿಶ್ಚಯದಿಂದ ನಾವೆಲ್ಲ ಕೆಲಸ ಮಾಡೋಣ. ಇಂಪಾರ್ಟೆಂಟ್ ಒಂದು ಡೆಮೋಕ್ರಾಟಿಕ್ ಪ್ರಾಸೆಸ್ ಅಲ್ಲಿ, ಒಂದು ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ. ಈಗ ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ. ನೀವೆಲ್ಲ ಹೆಲ್ತ್ ಕಾನ್ಶಿಯಸ್ ಪೀಪಲ್ ಇದ್ದಾರೆ. ಒಂದು ಸೈಕಲ್ ಇಟ್ಕೊಂಡು ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದಾರೆ ಅಂದ್ರೆ ನೀವೆಲ್ಲ ಹೆಲ್ತ್ ಕಾನ್ಶಿಯಸ್ ಪೀಪಲ್. ಈಗ ಒಂದು 3 ಪಾರ್ಟಿ ಇದೆ, ABC. ಎ ಪಾರ್ಟಿನವರು ಅವರು ಒಂದು ಪವರ್ಗೆ ಬಂದ್ರೆ ಒಂದು ಸೈಕಲ್ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಿ ಪಾರ್ಟಿ ಇರುತ್ತೆ, ಅವರು ನಾವು ಕಾರ್ಗಳಿಗೆ ಡೀಸೆಲ್ ಪೆಟ್ರೋಲ್ಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಸಿ ಪಾರ್ಟಿ ಇರುತ್ತೆ, ಅವರು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಮಾಡ್ತೀವಿ, ಅದು ಫ್ರೀ ಆಗಿ ಕೊಡ್ತೀವಿ ಏನಾದ್ರು ಒಂದು ಹೇಳ್ತಾರೆ. ಅವಾಗ ಏನಾಗುತ್ತೆ, ಸೈಕ್ಲಿಸ್ಟ್ ಯಾರು ವೋಟ್ ಮಾಡಲ್ಲ, ಬೇರೆ ಪಾರ್ಟಿ ಬರುತ್ತೆ, ಸೈಕ್ಲಿಸ್ಟ್ಗೆ ಯಾವ್ದು ಸಿಗಲ್ಲ. ನನ್ನ ಮೇಲೆ ಸೋತ ಕಾರಣಕ್ಕೆ ಮಾಜಿ ಸಚಿವರು ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ಬಳ್ಳಾರಿ ನಗರದ ಕಮ್ಮ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು, ಶ್ರೀರಾಮುಲು ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಾನು ಪಕ್ಷದಲ್ಲಿ ದುಡಿದಿದ್ದರಿಂದಲೇ ನನಗೆ ಇಂದು ಉನ್ನತ ಸ್ಥಾನ ದೊರೆತಿದೆ ವಿನಃ ರಾತ್ರೋರಾತ್ರಿ ಬೆಳೆದು ಬಂದವರಲ್ಲ ಎಂದು ತಿರುಗೇಟು ನೀಡಿದರು. ಎರಡನೇ ಬಾರಿಗೆ ನಮ್ಮ ಬಳ್ಳಾರಿಗೆ ಹೆಡ್ ಕ್ವಾರ್ಟರ್ ಆಗಿರುವಂಥ ಬಳ್ಳಾರಿ ಮತ್ತು ಗ್ರಾಮಾಂತರ ಭಾಗದಲ್ಲಿ ನಮ್ಮ ಅಭ್ಯರ್ಥಿ ಇವತ್ತು ಮಾನ್ಯ ತುಕಾರಾಮ್ ಅವರು ಬಂದು ಇವತ್ತು ಚುನಾವಣೆ ಪ್ರಚಾರ ಮಾಡಿಕೊಂಡಿದ್ದಾರೆ. ಇವತ್ತು ಕಾರ್ಯಕರ್ತರ ಸಭೆಯನ್ನು ಪ್ರತಿಯೊಬ್ಬ ಮುಂಚೂಣಿ ಕಾರ್ಯಕರ್ತರನ್ನು ಮತ್ತು ಬೂತ್ ಮಟ್ಟದಲ್ಲಿ ಕೂಡ ನಾವು ಇವತ್ತೇನು ಯಾವ ರೀತಿ ನಮ್ಮ ಗೆಲುವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಚರ್ಚೆ ಮಾಡಿದ್ದೀವಿ. ಅವರಿಗೆಲ್ಲ ಕೂಡ ಒಂದು ಹುರುಪನ್ನು ತುಂಬಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಹಾಲಿ ಮಾಜಿ ಸಚಿವರು ಕಾಕ್ವಾರ ಅಂತ ಅವರೇಂದ್ರು ರಾತ್ರಿ ಹುಟ್ಟಿದಂಥ ನಾಯಕರು ಅಂತ ಹೇಳ್ತಾರೆ. ಅವರು ನಾನು ಹೇಳ್ಬೇಕಂದ್ರೆ ಮತ್ತೆ ಅದನ್ನೊಂದು ಸಮಸ್ಯೆ ಆಗುತ್ತೆ, ಆದರೂ ಕೂಡ ಹೇಳ್ತೀನಿ ನಾನು. ಯಾಕಂದರೆ ರಾತ್ರೋರಾತ್ರಿ ಹುಟ್ಟಿದ್ದಂಥದ್ದಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಯುವ ಮುಖಂಡರಾಗಿ ಯುವಾಧ್ಯಕ್ಷರಾಗಿ ಕೂಡ ನಾನು ಕೆಲಸ ಮಾಡಿ ಬಂದಿದ್ದಂಥದ್ದು. ಅದಾದ ನಂತರ ನಮ್ಮ ಸಹಕಾರದಿಂದ ಕೂಡ ಇವತ್ತೇನು ಮಾಜಿಯವರು ಏನು ಹೇಳ್ತಾ ಇದ್ದಾರಲ್ಲ, ಅವತ್ತು ನನ್ನ ಸಹಕಾರ ಇಲ್ಲದೇನೋ ಅವ್ರು ಆಗ್ತಾಯಿದ್ದಿಲ್ಲ. ನಾನು ಇವತ್ತು ಹೇಳಬಲ್ಲೆ, ಅವ್ರು ಏನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದಾರಲ್ಲ, ಅವರಿಂದ ಮಾಡಿದ್ದೀವಿ ಅಂಥೇಳಿ. ಭಗವಂತ ಯಾರನ್ನೂ ಒಬ್ಬ ಮನುಷ್ಯನ ಬೆಳೆಸೋಕ್ಕಾಗೋದಿಲ್ಲ. ಒಬ್ಬ ಪ್ರಯತ್ನ, ಒಬ್ಬ ಗುಂಪು ಇದ್ದಾಗ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿದ್ದು ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಗುಂಪು ಬೇರೆಗಳಾದಾಗ ಇವತ್ತು ಈ ರೀತಿ ಆಗಿರುತ್ತೆ. ಇವತ್ತು ನನ್ನ ಮೇಲೆ ಅವರು ಸೋತಂಥವ್ರು, ಇವತ್ತು ಅವರು ಅಷ್ಟು ಹೇಳಲಿಕ್ಕೆ ಅವರ ಅಧಿಕಾರ ಇದೆ, ಅವ್ರಿಗೆ ನೋವಿದೆ. ನಾನು ಒಬ್ಬ ಅವರ ಶಿಷ್ಯನಾಗಿ ಇವತ್ತು ನಾನು ಸೋಲಿಸಿದೆ ಅಂತೇಳಿ ಅವ್ರಿಗೆ ನೋವಾಗಿರ್ಬೋದು. ಆದರೆ ಇವತ್ತು ನಾನು ರಾತ್ರೋರಾತ್ರಿ ಹುಟ್ಟಿದ್ದಂತಲ್ಲ, ನಂದು ಒಂದು ಅಪಾರವಾದ ಒಂದು ಕಷ್ಟ ನನ್ನ ಇದರಲ್ಲಿದೆ. ನಾನು ಅನೇಕ ರಾತ್ರಿಗಳನ್ನು ನಿದ್ದೆ ಬಿಟ್ಟಿದ್ದೀನಿ, ಪಕ್ಷಕ್ಕೆ ದುಡ್ದಿದ್ದೀನಿ. ಯಾವ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ಅದಾದ ನಂತರ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ನಾನು ಗೆದ್ದು ಬಂದಂಥವ್ರು. ಅದಕ್ಕೆ ಭಗವದ್ಗೀತೆ ಅಂತ ನೀವು ಮೊನ್ನೆ ಮೋಕಲ್ಲಿ ಲೀಡ್ ತಗೊಳ್ಳಿ ಅಂತ ಚಾಲೆಂಜ್ ಹಾಕಿದ್ದಕ್ಕೆ ಭೂತ ಅವರು ಇವತ್ತು ಭೂತದ ಪಕ್ಷದಲ್ಲಿ ಇವತ್ತು ಅವರು ಇದ್ದಾರೆ. ಇವತ್ತು ಇಡೀ ದೇಶವನ್ನೇ ಒಂದು ಹಾಳು ಮಾಡೋಂಥ ಪಕ್ಷದಲ್ಲಿ ಅವರು ಒಂದು ಬೇರೆ ಬೇರೆ ಪಕ್ಷಗಳನ್ನು ಮಾಡಿಕೊಂಡು ಅಲ್ಲಿ ನಿಂತು ಅಲ್ಲಿ ಗೆದ್ದು ಅದಾದಮೇಲೆ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಅವರು ಇವತ್ತು ಮತ್ತೆ ಒಂದು ಪಕ್ಷದಲ್ಲಿ ಸೆಟ್ಲ್ ಆಗಿದ್ದಾರೆ. ಇವತ್ತು ನಾವು ಭೂತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಇರೋದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ದಂಥ ಬಸವ ಅಂದಂಗೆ ಆಗೈತೆ. ಇವತ್ತು ನಾವು ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ವಿ. ಇವತ್ತು ಅವರ ಕಾರ್ಯವೈಖರಿ, ಅವರ ಪ್ರವೃತ್ತಿ, ಅವರು ಯಾವ ರೀತಿ ಮಾಡಿದ್ರು, ನಮ್ಮ ಭಾಗದಲ್ಲಿ ಅನೇಕ ಜಗಳಗಳು ಇಟ್ಟರು, ಅವನ್ನೆಲ್ಲ ಕೂಡ ನಾವು ನಿಜ ಹೇಳಿದಾಗ ಈ ರೀತಿಯಾದಂಥ ಉತ್ತರಗಳು ಬಂದೇ ಬರುತ್ತೆ. ಅದೇನಿಲ್ಲ, ನಾವು ಅವನ್ನೆಲ್ಲ ಕೂಡ ಸಹಿಸ್ಕೊತೀವಿ. ಅದರಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಾನು ಬೆಳೆದು ಬಂದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಬಂದಿದ್ದೀನಿ, ಶಾಸಕನೂ ಆಗಿದ್ದೀನಿ. ಇವತ್ತು ನನ್ನ ಮಂತ್ರಿನೂ ಮಾಡಿದ್ದಾರೆ. ನಮ್ಮ ಜವಾಬ್ದಾರಿ ಒಂದೇ ಇದೆ,
ನಾವು ಇದಕ್ಕೆಲ್ಲ ಕೂಡ ಯಾವುದಾದೋ ವಿಚಾರಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಎಷ್ಟೇ ನಮ್ಮನ್ನು ಬೈದರೂ ಕೂಡ ನಾವು ನಮ್ಮ ಚುನಾವಣೆ ಮಾತ್ರ ನಾವು ನೋಡ್ತಾ ಇದ್ದೀವಿ ಅನ್ನುವಂಥ ವಿಚಾರ ತಿಳಿಸ್ತೀವಿ. ಸವಾಲ್ ಹಾಕಿದ ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕರ್ತರನ್ನ ಬಿಜೆಪಿಗೆ ಸೆಳೀತಾ ಇದ್ದಾರೆ ಸರ್, ಅದು ದಿನನಿತ್ಯ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಆಗಿಲ್ಲ. ಅವ್ರ ಕಾರ್ಯಕರ್ತರಿಗೆ ಅವರು ಆಹಾರಗಳು ಹಾಕ್ಕೊಂಡು ಅವ್ರ ಕಾರ್ಯಕರ್ತರಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ಸಿರುವಾರದಲ್ಲಿ ನಾನು ನೋಡಿದೆ. ಅವರೆಲ್ಲ ಕೂಡ ಬಂದಿದ್ದರು, ನಮ್ಮ ಜೊತೆಗೆ ಬಂದಿದ್ರು. ಅಣ್ಣ ನಾವು ದಾರಿಯಲ್ಲಿ ಹೋಗ್ಬರ್ತಾ ಇದ್ರೆ ಬಂದವ್ರು ಫೋರ್ಸ್ ಮಾಡಿ ಹಾಕ್ಬಿಟ್ರಣ್ಣ, ನಾವು ಮತ್ತೆ ತೆಗಿತೀವಿ, ಮತ್ತೆ ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಆತಂಕಕ್ಕೆ ಯಾವ ಒಳಗಾಗಬೇಡ್ರಿ ಅಂತ ಕೂಡ ಹೇಳಿದ್ವಿ ನಾವು. ಯಾವುದು ಕೂಡ ಅವ್ರ ಪಕ್ಷದಲ್ಲಿ ಇದ್ದಂಥ ಒಂದು 10 ಹುಡುಗರನ್ನ ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಹೌದೌದು, ನಮಗೆ ಅವರು ಸೋಲಿನ ಅನುಭವ ಬರ್ತಾ ಇದೆ ಅವರಿಗೆ. ಇಂಥ ಸೋಲು ಬಂದಾಗನೇ ಈ ರೀತಿ ಕೆಲಸ ಮಾಡ್ಕೊತಾರೆ. ಇವತ್ತು ನಮ್ಮ ಮೇಲೆ ಏನೇನೋ ವಿಚಾರಗಳನ್ನು ಪ್ರಚಾರ ಮಾಡೋದಾಗಿರ್ಬೋದು, ಇನ್ನೊಂದು ವಿಚಾರ ಆಗಿರ್ಬೋದು, ಈ ರೀತಿ ಮಾಡ್ತಾ ಇದ್ದರೆ. ಆದರೆ ಖಂಡಿತವಾಗಿ ಈ ಬಾರಿ ಮಾತ್ರ ಅವ್ರು ಸೋಲು ಕಟ್ಟಿಟ್ಟು ಬರ್ತೀವಿ. ಇವತ್ತು ನಾವು ವ್ಯಕ್ತಿನ ನೋಡಲ್ಲ, ನಾವು BJP ಪಕ್ಷವನ್ನು ನೋಡ್ತೀವಿ. BJP ಪಕ್ಷನ ಸೋಲಿಸೋದು ನಮ್ಮ ಗುರಿ ಇದೆ. ಇವತ್ತು BJP ಪಕ್ಷ ಈ ಸುಳ್ಳಿನ ಭರವಸೆಗಳನ್ನು ಕೊಡ್ತಾ ಇದ್ದರೆ ಆ ಪಕ್ಷವನ್ನು ಸೋಲಿಸ್ತೀವಿ. ಇವತ್ತು ಅವ್ರು ನನಗೆ ಸ್ನೇಹಿತ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಒಂದು ಪಕ್ಷದಲ್ಲಿದ್ದಾಗ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಅದೆಲ್ಲ ಕೂಡ ಬೇರೆ ಆಗಿರ್ಬೋದು. ಆದರೆ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತಗಳು ಬೇರೆ, ಅವ್ರ ಪಕ್ಷ ಅಂತ ಸಿದ್ಧಾಂತಗಳು ಬೇರೆ. ಅವ್ರನ್ನ ಸೋಲಿಸೋದಂತೂ ಗ್ಯಾರಂಟಿ ಕಟ್ಟಿಟ್ಟ ಬುದ್ಧಿ ಅನ್ನುವಂಥ ವಿಚಾರ. ಇವಾಗ ಹೇಳ್ತೀನಿ ಬ್ರೋ, ಬಿಡಲ್ಲ ಅಂತೇಳಿ. ಯಾರು ಇದಾರಲ್ಲ, ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬಿಡೋದಿಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತಂಟೆಗೆ ಬಂದರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠವಾಗಿದೆ, ಆಡಳಿತದಲ್ಲಿದೆ. ಅದು ಮರಿಕೂಡ್ತವೆ. ಖಂಡಿತವಾಗಿ ಆಗ್ತಾ ಇದ್ದಾರೆ, ಭಾಳ ಜನಕ್ಕೆ ಆಗ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾರೆ. ಕೆಲವು ಮುಖಂಡರುಗಳು ಹೇಳ್ತಾ ಇದ್ದಾರೆ ನೀವು ಊರು ಬಿಟ್ಟು ಹೋಗಬೇಕು, ಅವನ್ನೆಲ್ಲ ಕೂಡ ಹೇಳ್ತಾ ಇದ್ದಾರೆ. ನಾವು ಕಳೆದ ಬಾರಿ ನಾವು ಇದನ್ನೇ ನಾವು ಒಳ್ಳೆ ಉದ್ದೇಶದಿಂದ ನಾವು ಚುನಾವಣೆ ಮಾಡಿದರೆ ಅವರು ಬೇರೆ ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರದ ಬಲ ತುಂಬಬೇಕಂತೇಳಿ, ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರ ತಂಡಕ್ಕೆ ಬಂದರೆ ಕಳೆದ ಬಾರಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಬಾರಿ ಎಲ್ಲಿ ಆ ರೀತಿ ಬಂದಿಲ್ಲ. ಬಂದರೆ ನಾವು ಬಿಡೋದಿಲ್ಲ, ಖಂಡಿತವಾಗಿ ಬಿಡೋದಿಲ್ಲ. ಪಕ್ಷಕ್ಕೆ ಸೇರ್ಪಡೆ BJP ಪಕ್ಷಕ್ಕೆ ಸೇರ್ಪಡೆ ಬಳಿಕ ಮತ್ತೊಮ್ಮೆ ಹೇಳಿದ್ದಾರೆ, ನನ್ನ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ ಅಷ್ಟೇ ನಾಗೇಂದ್ರ ಅವ್ರ ಮೇಲೆ ಇದ್ದಾವೆ, ಅವರನ್ನು ಯಾಕೆ ಗಡಿಪಾರು ಮಾಡಬೇಕು, ಅವ್ರಿಗೆ ಯಾಕೆ ನೋಡಿರಿ, ಹಲವಾರು ಬಾರಿ ಇದು ಪ್ರಕರಣಗಳು ಆಲ್ರೆಡಿ ಕೋರ್ಟಲ್ಲಿದ್ದಾವೆ. ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಆ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಿದ್ದೀವಿ ನಾವು. ನಾನು ಕೆಟ್ಟದ್ದು ಬಯಸಿದ್ದಂತೂ ಯಾವತ್ತೂ ಇಲ್ಲ. ನಮ್ಮ ಪಕ್ಷದ ಸಿದ್ಧಾಂತಗಳೇ ಬೇರೆ ಇದ್ದಾವೆ, ಅವ್ರ ಪಕ್ಷದ ಸಿದ್ಧಾಂತಗಳು ಬೇರೆ ಇದ್ದಾವೆ. ಬಹಳ ಬೇಜಾರಾಗಿದೆ ಸರ್ ನೀವು ಮಾತಾಡಿರೋದು. ಅವರು ಕೂಡ ಹೇಳಿದ್ರು ನಾಗೇಂದ್ರ ಅವರು ನಾಲಿಗೆ ಬಿಗಿ ಮಾತಾಡೋದು. ಯಾರು ಹೇಳಿದ್ರು? ಇಲ್ಲ, ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಸೋದರಿಗೆ ನನ್ನ ಮೇಲೆ ಹೇಳೋಷ್ಟು ಹಕ್ಕಿದೆ ಅವರಿಗೆ. ನನ್ನ ಸೋದರಿ ಸಮಾನರಾಗಿದ್ದಾರೆ ಅವರು. ಅವ್ರಿಗೆ ಏನು ಹರ್ಟ್ ಆಗಿದೆ ಅನ್ನೋ ಗೊತ್ತಾಗಿಲ್ಲ ನನಗೆ. ಆದರೂ ನಮ್ಮ ಸೋದರಿ ಬಗ್ಗೆ ನಾನು ಪ್ರತಿಕ್ರಿಯೆ ಅಂತ ಕೊಡೋದಿಲ್ಲ. ಅವ್ರಿಗೆ ಒಳ್ಳೇದಾಗಬೇಕು. ಖಂಡಿತವಾಗಿ ನಮ್ಮ ಧೈರ್ಯ ಅದು, ನಮ್ಮ ಆತ್ಮಸ್ಥೈರ್ಯ, ನಮ್ಮ ಕಾರ್ಯಕರ್ತರ ಮೇಲೆ ಇರುವಂಥ ನಂಬಿಕೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದ ಮೇಲೆ ನಾವು ಅವ್ರು ಯಾವ ರೀತಿ ತಂತ್ರಗಾರಿಕೆ ಮಾಡ್ತಾರೋ ನಾವು ಬೇರೆ ತಂತ್ರಗಾರಿಕೆಗಳನ್ನು ಮಾಡ್ಕೊತೀವಿ. ಇದು ಸಹಜ. ಇದನ್ನು ಒಂದು ಚುನಾವಣೆ ಒಂದು ಪಕ್ಷದಲ್ಲಿದ್ದಾಗ, ನಾವು ಒಂದು ಪಕ್ಷದಲ್ಲಿದ್ದಾಗ ನಾವು ಏನೇ ಇದ್ರೂ ಕೂಡ ಅವ್ರದ್ದೇ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ. ಇಲ್ಲ, ಆ ರೀತಿ ಅಂಥದ್ದಿಲ್ಲ. ನಾವು ಯಾರ ಬಗ್ಗೆ ಕೂಡ ನಾವು ಚಕಾರ ಎತ್ತೋದಿಲ್ಲ, ನಾವು ಯಾರ ಬಗ್ಗೆ ಕೂಡ ಮಾತಾಡೋದಿಲ್ಲ. ನಮ್ಮ ಪಕ್ಷದ ನಮ್ಮ ಹೈಕಮಾಂಡ್ ಹೇಳಿದೆ, ನೋಡಿ ಯಾರ ಬಗ್ಗೆ ಕೂಡ ಮಾತಾಡಬೇಡ್ರಿ, ನಿಮ್ಮದು ಒಂದೇ ಗುರಿ. ಖಂಡಿತವಾಗಿ ನಾನು ಇವಾಗಲೂ ಹೇಳ್ತೀನಿ, ರಾಜಕೀಯದಲ್ಲಿದ್ದಾಗ ನಮಗೆ ಒಂದೇ ಪಕ್ಷದಲ್ಲಿದ್ದಾಗ ಅವರೆಲ್ಲ ಕೂಡ ನನಗೆ ಮಾಡಿದರು. ಅದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಪದೇ ಹೇಳೋದಂತಲ್ಲ, ಹಲವಾರು ಬಾರಿ ಇದ್ದದನ್ನು ಇದ್ದಂಗೆ ಹೇಳೋಕ್ಕೆ ಏನು ತಪ್ಪಿದೆ ಹೇಳ್ರಿ, ಅದರಲ್ಲಿ ಎರಡನೇ ತಪ್ಪಿಲ್ಲ. ಆದರೆ ಇವತ್ತು ಪಕ್ಷ ಸಿದ್ಧಾಂತಗಳು ಬೇರೆ ಇದ್ದಾವೆ. ಅವರು ಒಂದು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರು KRPPಯಲ್ಲಿದ್ದಾಗ ನಮಗೆ ಬೇರೆ ಇತ್ತು. ಅವಾಗ ಅವರು ನಮ್ಮ ಕೋಮುವಾದಗಳ ಜೊತೆಗೆ ಇವತ್ತು ಹೋಗಿ ಸೇರಿಕೊಂಡಿದ್ದಾರೆ. ಅವ್ರ ಸಿದ್ಧಾಂತಗಳು ಬೇರೆ, ನಮ್ಮ ಪಕ್ಷದ ಸಿದ್ಧಾಂತಗಳು ಬೇರೆ. ಅವರು ಯಾವ ಪಕ್ಷಕ್ಕನ್ನು ಹೋಗಲಿ ಅವ್ರಿಗೆ ಒಳ್ಳೇದಾಗಲಿ. ಬಟ್ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಪಕ್ಷದ ಮೇಲೆ, ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಶಾಸಕರ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಈ ಬಾರಿ ಬಳ್ಳಾರಿಯ ಗೆಲುವು ಖಚಿತ ಅನ್ನುವಂಥ ವಿಚಾರ. ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಮುಸ್ಲಿಂ ಲೀಗ್ನಲ್ಲಿ ಏನು ಅಂಶಗಳಿರಲಿಲ್ಲ, ಅದೇ ಅಂಶಗಳನ್ನು ಈಗ ನೋಡಿರಿ, ಪ್ರಧಾನಮಂತ್ರಿಯವರು ಅನೇಕ ಬಾರಿ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ 10 ವರ್ಷದಲ್ಲಿ ನನಗೆ ತಿಳಿದಂಗೆ 1 ಕೋಟಿ ಸುಳ್ಳನ್ನು ಹೇಳಿರ್ತಾರೆ ಅವರು. 1 ಕೋಟಿಗೂ ಮೇಲ್ಪಟ್ಟು ಸುಳ್ಳನ್ನು ಹೇಳ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಮಾಧ್ಯಮದ ಗಮನಕ್ಕೆ ತರ್ತೀನಿ, ತಾವು ಯುವಕರಿದ್ದೀರಿ, ಯುವಕರಿಗೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಅಂದರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಬೇಕಾಗಿರಬೇಕು. ಎಷ್ಟು ಉದ್ಯೋಗ ಕೊಟ್ಟರು? 15 ಲಕ್ಷ ನಮ್ಮ ಸರ್ಕಾರ ಬಂದ ಕೂಡಲೇ 15 ಲಕ್ಷ ಕೊಡ್ತೀವಿ ಅಂತೇಳಿ ಇಂಥ ಸುಳ್ಳನ್ನು ಹೇಳ್ತಾ ಇದ್ದಾರೆ.
ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವು ರಾಜ್ಯಗಳಲ್ಲಿ ಇರಲಿಕ್ಕೆ ಹೋಗಿರ್ಬೋದು, ಅವರ ಹಿಂಬದಿಯಿಂದ ಬಂದು ಹಿಂದಿನ ಬಾಗಿಲಿಂದ ಬಂದು ಅವ್ರು ಆಡಳಿತ ಮಾಡ್ಕೊತಿರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ನ್ಯಾಯಪರವಾಗಿರೋದು, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಹೋಗೋಂಥ ಪಕ್ಷ ಆಗಿದೆ. ಇವತ್ತು ಆ ಪಕ್ಷ ಇವತ್ತಲ್ಲ ನಾಳೆ ಕೇಂದ್ರ ಸರ್ಕಾರದಲ್ಲಿ ಬಂದೇ ಬರುತ್ತೆ ಅಂತೇಳಿ ನಂಬಿಕೆಯಿಂದ ನಮ್ಮ ನಾಯಕರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಂತ ಮುಸ್ಲಿಂ ಲೀಗ್ ಏನು ಅಂಶಗಳಿದ್ದಾವಲ್ಲ ಅದರಲ್ಲಿ ಪ್ರಣಾಳಿಕೆಗಳಿದ್ದಾವ? ಖಂಡಿತವಾಗಿ ಇವತ್ತು ನಮ್ಮ ಮುಸ್ಲಿಮ್ಸ್ ಅಂತಲ್ಲ, ಸರ್ವ ಜನಾಂಗದವ್ರನ್ನ ಒಟ್ಟಿಗೆ ಕಾಪಾಡ್ಕೊಂಡು ಹೋಗೋಂಥದ್ದನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಬ್ಬ ಸಮಾಜಕ್ಕೆ ಆಗಲಿಲ್ಲ, ಎಲ್ಲರನ್ನ ಒಳಗೊಂಡಂತೆ ಹೋಗ್ತಾ ಇದೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧವಾಗಿದೆ. ಇವತ್ತು ಮುಸ್ಲಿಮ್ಸ್ ಅಲ್ಲ, ಕ್ರಿಶ್ಚಿಯನ್ರಲ್ಲ, ದಲಿತರಲ್ಲ, ಹಿಂದುಳಿದವರಲ್ಲ, ಪ್ರತಿಯೊಬ್ಬ ಮಹಿಳೆಯರಲ್ಲ, ಮುಂದುವರ್ಗದವ್ರನ್ನ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಪಕ್ಷ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವ ತೆರಿಗೆ ಹಣವನ್ನ ಸೂಕ್ತ ರೀತಿಯಲ್ಲಿ ತಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲು ಸಜ್ಜಾಗಿದ್ದೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಹೇಳಿದರು. ಬಳ್ಳಾರಿ ನಗರದ ಕಮ್ಮ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ, ಈ ಹಿಂದಿನ ಬಿಜೆಪಿಯಲ್ಲಿ ಬಳ್ಳಾರಿಯ ಸಂಸದರಾಗಿದ್ದವರು ಸೂಕ್ತ ಅನುದಾನ ತಂದು ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅದನ್ನು ಸರಿಪಡಿಸಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವವನಿದ್ದೇನೆ ಎಂದು ತಿಳಿಸಿದರು. ಈಗಾಗಲೇ ನಾನು ಹೋದ ಶುಕ್ರವಾರ ಕನಕದುರ್ಗಮ್ಮನ ಪೂಜೆ ಮಾಡೋದ್ರ ಮೂಲಕ ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾಗಿ ನನಗೆ ಘೋಷಣೆಯನ್ನು ಮಾಡಿದೆ. 12ನೇ ತಾರೀಕು ಮಧ್ಯಾಹ್ನ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಇವತ್ತು ಏನು ನನಗೆ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅಧಿನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೂ, ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಸಾಹೇಬರಿಗೂ, ಜೊತೆಗೆ ಎಲ್ಲ ನನ್ನ ನಾಗೇಂದ್ರ ಅವರು, ಎಲ್ಲ ನನ್ನ ಬಳ್ಳಾರಿ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಇನ್ನಿತರ ಎಲ್ಲ ಸಚಿವರು ಕೂಡ ನಾನು ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ 12ನೇ ತಾರೀಕು ಕೂಡ ನಾಮಿನೇಷನ್ ನಾನು ಮಾಡ್ತಾ ಇದ್ದೀನಿ. KPCCಯಿಂದ ನಮ್ಮ ಇವರು ಅಧ್ಯಕ್ಷರು ಬರ್ತೀನಿ ಅಂತ ಹೇಳಿದ್ದಾರೆ. ರೆಡಿ ಆಗ್ತಾ ಇದೆ ಎಲ್ಲ ಟೂರ್ ಪ್ರೋಗ್ರಾಮ್. ಇಬ್ರು ಬರ್ಬೋದು, ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಬರ್ತಕ್ಕಂಥ ಅವಕಾಶ ಇದೆ. ಜೊತೆಗೆ ಜಮೀರ್ ಅಹಮದ್ ಅವರು, ಇವರು ನಾಗೇಂದ್ರ ಅವರು, ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಶಾಸಕರು, ಎಲ್ಲರೂ ಮಾಜಿ ಹಾಲಿ ಎಲ್ಲರೂ ಕೂಡ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾವು ನಾಮಿನೇಷನ್ನಲ್ಲಿ ಸರ್, ಈಗ ದೇಶಕ್ಕೆ ಗ್ಯಾರಂಟಿ ಯೋಜನೆಗಳು ನೀವು ಬಳ್ಳಾರಿಗೆ ಸಂಸದರಾದ್ರೆ ಇಂಥವು ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಆಲೋಚನೆಗಳಿದ್ದಾವೆ? ಖಂಡಿತವಾಗ್ಲೂ ನಾನು ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಭರವಸೆಗಳನ್ನ ಕೊಡಲಿಕ್ಕೆ ನಾನು ಇಷ್ಟಪಡಲಿಲ್ಲ. ಯಾಕಂದರೆ ಅದನ್ನೇ ಇಟ್ಕೊಂಡು ಈಗಲೇ ಭರವಸೆ ಕೊಡ್ತೇನೆ. ಕೆಲವೊಂದೆಲ್ಲ ಈಗಿನ 2004ರಿಂದ 2024 ಮಟ್ಟ ಕರುಣಾಕರ್ ರೆಡ್ಡಿಯಿಂದ ಹಿಡ್ಕೊಂಡು ಅಕ್ಕನಾದಂಥ ಶಾಂತಕ್ಕನವ್ರನ್ನ ಹಿಡ್ಕೊಂಡು, ಜೊತೆಗೆ ಶ್ರೀರಾಮುಲು ಅವರು ಸೇರಿ, ದೇವೇಂದ್ರ ಅಪ್ಪನವ್ರು ಸೇರಿ ಅವರು ಸರಿಯಾಗಿ ಪ್ರೋಗ್ರಾಮ್ನೇ ಮಾಡಿಲ್ಲ. ಯಾಕಂದರೆ ಇಲ್ಲಿ ನಮ್ಮದು 4 ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗ್ತದೆ ನಮ್ಮದೆಲ್ಲ ಇಲ್ಲಿಂದ ಕರ್ನಾಟಕ ರಾಜ್ಯದಿಂದ. ಅದರಿಂದ ನಮಗೆ ಕೇಳು ಈ ಒಂದು NDRF ಅದೆಲ್ಲ ಸೇರಿ 52,000 ಕೋಟಿ ವಾಪಸ್ ಬರ್ತಾ ಇದೆ. ಇನ್ನು ಉಳಿಕೆ ಅಸೆಟ್ ಕ್ರಿಯೇಟ್ ಮಾಡಬೇಕು. ದೀಸ್ ಆರ್ ಲಾಜಿಕ್. ಇದರಲ್ಲಿ ಅಸೆಟ್ ಕ್ರಿಯೇಟ್ ಮಾಡಿ ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, NHಗಳು ಇರ್ಬೋದು, ಸ್ಕಿಲ್ ಪ್ರೋಗ್ರಾಮ್ಸ್ ಇರ್ಬೋದು, ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು, ಎಜುಕೇಷನ್ ಪ್ರೋಗ್ರಾಮ್ಸ್ ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ಅಭಿಯಾನ, ಇದೆಲ್ಲ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಹೆಡ್ ಆಫ್ ಅಕೌಂಟ್ಸ್ ಎಲ್ಲ ಭಾಳಷ್ಟು ಇದ್ದಾವೆ. ಅದರಲ್ಲಿ ಅವಕಾಶ ಇದೆ ಅವರಿಗೆ. ಐ ಡೋಂಟ್ ನೋ ಬಟ್ ಅದನ್ನ ನೋಡ್ಕೋಬೇಕಾಗಿತ್ತು ಅವರೆಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದನ್ನ ಕೇಂದ್ರ ಸರ್ಕಾರದ ಇದು ರೆವೆನ್ಯೂ ನಾರ್ಮಲ್ ಎಕ್ಸ್ಪೆಂಡಿಚರ್ ಬರುತ್ತೆ, ರೆಗ್ಯುಲರ್ ಆಗಿ ಬರೋದು 52,000 ಕೋಟಿ ಬರುತ್ತೆ. ಆ್ಯಕ್ಚುಲಿ ಈಗ ರೈಲ್ವೆ ಪ್ರೋಗ್ರಾಮ್ಸು ಅವೆಲ್ಲ ಭಾಳಷ್ಟು ಇವತ್ತೆಲ್ಲ ಇದಾವೆ. ಅದನ್ನ ಮಾಡಬೇಕಾಗಿತ್ತು. ಅದರಲ್ಲಿ ಯಾವುದೇ ಕಣ್ಣಿಗೆ ಕಾಣಿಸ್ಲಿಲ್ಲ. ಈಗ ನೋಡ್ರಿ, ಪವರ್ ಪ್ಲಾಂಟ್ ಮಾಡಿದ್ರು. ಪವರ್ ಪ್ಲಾಂಟ್ ಕೇಂದ್ರ ಸರ್ಕಾರದಿಂದ ಬಂತು, ರಾಜ್ಯ ಸರ್ಕಾರದಿಂದನೂ ಬಂತು. ಸೋನಿಯಾ ಪ್ಯಾಕೇಜು ಕೂಡ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಮ್ಯಾಚ್ ಮಾಡಿ ಡ್ರಿಂಕಿಂಗ್ ವಾಟರ್ಸ್ ಇರ್ಬೋದು, ಹಿಂಗೆ ಅನೇಕ ಕಾರ್ಯಕ್ರಮಗಳಿದ್ದು ಅದಕ್ಕೆ ಗಮನ ಹರಿಸಲಿಲ್ಲ ಅವರೆಲ್ಲ ಕಂಪ್ಲೀಟ್ ಆಗಿ. ಈ ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಎಲ್ಲಾದರೂ ಕೂಡ ಅದನ್ನು ತಾಮಂದ್ರಲ್ಲಿ ಸಕ್ಸಸ್ ಆಗಿದೆ ಅಂದರೆ ಯಶಸ್ವಿ ಕಂಡಿದ್ದು. ಇವರು ಸುಮಾರಾಗಿ 20 ವರ್ಷದಿಂದ ಯಾವುದೇ ತಂದಿಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಸುಧಾ ಕ್ರಾಸಿಂದು ಫ್ಲೈಓವರ್ಸ್ ಇರ್ಬೋದು, NHಗಳು ಇರ್ಬೋದು, ಜೊತೆಗೆ ಸ್ಮಾರ್ಟ್ ಸಿಟಿ. ಇವತ್ತು ನೋಡ್ರಿ, ಸ್ಮಾರ್ಟ್ ಸಿಟಿಗಳು ಎಲ್ಲಿದ್ದಾರೆ ಸ್ಮಾರ್ಟ್ ಸಿಟೀಸು? ಇವತ್ತು ಸಂಸದರ ಆದರ್ಶ ಗ್ರಾಮಗಳು ಅಂತ ಹೇಳಿದ್ರೆ ಎಲ್ಲಿ ಹೋಗಿದ್ದಾವೆ ಆದರ್ಶ ಗ್ರಾಮಗಳು?
ಇವೆಲ್ಲವೂ ಕೂಡ ನಾನು ಗಮನದಲ್ಲಿದೆ. ನಾನು 4 ಬಾರಿ ಶಾಸಕನಾಗಿ, ಸಚಿವನಾಗಿ, ಒಬ್ಬ ವಿದ್ಯಾವಂತನಾಗಿ ನನಗೆ ಕಳಕಳಿ ಇದೆ. ಇವತ್ತು ಪಕ್ಷ ನನಗೆ ಟಿಕೆಟ್ ಕೊಟ್ಟಿದೆ. ಮುಂದಿನ ದಿನ ಸಮರ್ಥವಾಗಿ ಶಾಸಕರ ಅಭಿಪ್ರಾಯ, ಜಿಲ್ಲೆಯ ಅಭಿಪ್ರಾಯ, ಜೊತೆಗೆ ರಾಜ್ಯದ ಕೂಡ, ನಾಟ್ ಓನ್ಲಿ ಡಿಸ್ಟಿಕ್, ಐ ಆಮ್ ಕಾನ್ಸಂಟ್ರೇಟಿಂಗ್ ಇವನ್ ಸ್ಟೇಟ್ ಆಲ್ಸೋ. ಇವತ್ತೇನು ಅನ್ಯಾಯ ನಡೀತಾ ಇದೆ ಇವತ್ತೆಲ್ಲ 4,50,000 ಕೋಟಿ, ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಹೋಗ್ತಾ ಇದೆ. ನಮಗೆ 52,000 ಈ GST ಇರ್ಬೋದು. ಅಂಥವನ್ನೆಲ್ಲ ಇವತ್ತು ರಾಜ್ಯಕ್ಕೆ ಏನು ಅನ್ಯಾಯ ನಡೀತದೆ ಅದನ್ನು ತರ್ತಕ್ಕಂಥದ್ದು, ಧ್ವನಿ ಎತ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಮಾಡ್ತೀನಿ. ಜೊತೆಗೆ ಇಲ್ಲಿ ನಮಗೆ ರಿಂಗ್ ರೋಡ್ ಇರ್ಬೋದು, ಇವತ್ತು ನಮ್ಮ ಬಳ್ಳಾರಿದು ರಿಂಗ್ ರೋಡ್, ಈ ಕಡೆ ಒಂದು ರಿಂಗ್ ರೋಡ್ ಆಗಿದೆ, ಈ ಕಡೆ ರಿಂಗ್ ರೋಡ್, ಇವೆಲ್ಲ ಕುಂತ್ಕೊಂಡು ನಾವೆಲ್ಲ ಪ್ಲಾನ್ ಮಾಡ್ಕೊಂಬಿಟ್ಟು ಕೇಂದ್ರ ಸರ್ಕಾರ ಇದು ಅಸೆಟ್ ಕ್ರಿಯೇಟ್ ಮಾಡ್ತಾರೆ. ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಅದು ಅವಕಾಶ ಇದೆ. ಇದು 52,000 ಕೋಟಿ ಬೇರೆ, ಅಸೆಟ್ ಕ್ರಿಯೇಟ್ ಮಾಡೋದು ಬೇರೆ. ಹೆಲ್ತು, ಆಮೇಲೆ ಎಜುಕೇಷನ್ ಪ್ರೋಗ್ರಾಮ್ತು, ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಬರ್ತವೆ, ಸ್ಮಾರ್ಟ್ ಸಿಟೀಸ್ ಎಲ್ಲ ಬರ್ತವೆ. ಅದನ್ನೆಲ್ಲ ಕುಂತ್ಕೊಂಡು ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಬಳ್ಳಾರಿ ಜನತೆ ವಿಶ್ವಾಸಕ್ಕೆ ಪ್ರೀತಿ, ಅದಕ್ಕೆ ನಾನು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದೀನಿ. ಆ ವಿಶ್ವಾಸನ ಉಳಿಸ್ತೀವಿ. ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಥರ ನಾವು ಕೆಲಸ ಮಾಡ್ತೀವಿ. ನೀವು ಬಹಳ ಇಂಪಾರ್ಟೆಂಟ್ ಕಂಟೆಂಟ್ ಹೇಳಿದ್ರಿ. ಇಲ್ಲಿವರೆಗೂ ಬಹುಶಃ ಯಾವ ಭಾಷಣದಲ್ಲೂ ನೀವು ಹೇಳಿಲ್ಲ ಬಿಜೆಪಿಯಿಂದ ನನಗೆ ಆಮಿಷ ಒಡ್ಡಿತ್ತು. ಹೌದು, ಖಂಡಿತವಾಗ್ಲೂ 2008ರಲ್ಲಿ ಒಬ್ಬ ಅಧಿಕಾರಿನೇ ಕಳಿಸಿದ್ರು ನನಗೆ. ಇಲ್ಲ ಅಂತ ಒಬ್ಬ ಅಧಿಕಾರಿನ ಕಳಿಸಿದ್ರು. ಅದು ಎಲ್ಲ ಹೆಸರು ಹೇಳಕ್ಕಲ್ಲ, ರಿಟೈರ್ಡ್ ಆಗಿದ್ದಾರೆ ಅವರು. ಕಳಿಸಿದ್ರು. ನಾನು ಹೇಳಿದೆ, ನೋಡಿ ಸಂಡೂರು ಜನತೆ ನನಗೆ ಎಲ್ಲದೂ ಕೂಡ ವಿಶ್ವಾಸ ಇಟ್ಟು ನಾನು ಹೇಳಿದೆ ಅಂಥ ಕೋಟಿಗಳು ನನ್ನ ಹತ್ರ. ನಾನು 800 ಕೋಟಿ ವರ್ಷಕ್ಕೆ ಟರ್ನ್ ಓವರ್ ನೋಡ್ದೆ. ನಾನು ಮ್ಯಾನೇಜರ್ ಇದ್ದಾಗ, ಮ್ಯಾನೇಜರ್ ಫೈನಾನ್ಸ್ ಇದ್ದಾಗ 830 ಕೋಟಿ ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡಿರೋ ವರ್ಷಕ್ಕೆ ನನ್ನ ಎದುರು ಹೋಗಿದ್ದಾವೆ. ನನಗೆ ಜನ ಇವತ್ತು ನನಗೆ ಅಂದರೆ ನಾನು ಬ್ಯಾಲೆನ್ಸ್ ಶೀಟ್ ಫೈನಲ್ ಮಾಡಿದ್ದು ನಾನೊಬ್ಬ ಫೈನಾನ್ಸ್ ಮ್ಯಾನೇಜರ್ ಆಗಿದ್ದಾಗ. ಇವತ್ತು ಎಲ್ಲ ನೋಡಿ, ಆದರೆ ಜನರ ವಿಶ್ವಾಸ ಇತ್ತಲ್ಲ, ಇವತ್ತೇನು ನನಗೆ ಜನ್ಮ ಕೊಟ್ಟಿದ್ರಲ್ಲ, ಅದಕ್ಕೆ ವಿಶ್ವಾಸಕ್ಕೆ ತಕ್ಕಂಗೆ ನಾನು ಯಾವತ್ತೂ ಕೂಡ ನಾವು ಅವೆಲ್ಲ ನೋಡಿ, ಅವ್ರು ಏನು ಹೇಳಿದ್ರು, ಪಕ್ಷಕ್ಕೆ ಬಂದ್ರಿ ನಿನಗೆಲ್ಲ ಮಂತ್ರಿ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನೀವು ಅದನ್ನೇ ಇದು ಮಾಡಿಸೋದು ಬೇಡ ಅದೆಲ್ಲ. ಯಾಕಂದರೆ ನಾವು ಇಷ್ಟು ಹೇಳಿದ್ವಿ, ಸಂವಿಧಾನದ ಮೌಲ್ಯಗಳು, ಪ್ರಜಾಪ್ರಭುತ್ವ ಮೌಲ್ಯಗಳು ಬಿಟ್ಟು ಒಂದು ಚುನಾಯಿತ ಸರ್ಕಾರನ ಈ ಥರ ಮಾಡೋದು ಸರಿ ಇಲ್ಲ ಅಂತ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಇದು ಒಳ್ಳೇದಲ್ಲ ಕೂಡ. ಇವತ್ತು ಅದ್ರ ಸುಳಿ ಒಳಗೆ ಸುತ್ತಾರ್ಕೊಂಡು ಅವ್ರು ಸಾಯ್ತಾ ಇರೋದು. ಇದು ನೋಡ್ರಿ, ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಮೆಜಾರಿಟಿ ಗೌರ್ಮೆಂಟ್ ಮಾಡಿದ್ದಂದ್ರೆ ನಮಗೆ ಸಂವಿಧಾನ, ಪ್ರಜಾಪ್ರಭುತ್ವ ಮೌಲ್ಯಗಳು ಇದ್ದಿದ್ದಕ್ಕೆ ನಾವು ಇವತ್ತಿನ ದಿನ 136 ತಗೊಂಡಿರ್ತಕ್ಕಂಥದ್ದು. ಇವೆಲ್ಲ 2ನೇ ಬಾರಿ ಕೂಡ ಒಬ್ರು ಆಫರ್ ಮಾಡಿದ್ರು ನಮ್ಮರೆ, ಬಾಬಾ ನಾವೆಲ್ಲ ಒಂದಾಗಿರೋಣ ನಮ್ಮ ಸಮಾಜ ಅಂತ. ಗೊತ್ತಾಗುತ್ತೆ ಯಾರಂತಂತೇಳಿ. ಅದೇ ಇರಲಿ, 2018ರಲ್ಲಿ ಫೋನ್ ಬಂದಿತ್ತು ನನಗೆ ಕೂಡ. ಇಲ್ಲ ನಾವೆಲ್ಲ, ನಾನು ಬೇಕಾದ್ರೆ ಬಾರಪ್ಪ ಒಂದೇ ತಟ್ಟಲ್ಲಿ ಊಟ ಮಾಡೋಣ. ಆದರೆ ಏನು ಸರ್ ಗೊತ್ತಾಯ್ತಲ್ಲ. ಆದ್ರೆ ಪಕ್ಷದ ವಿಷಯದಿಂದ ಎಲ್ಲ ಗೊತ್ತಾಗುತ್ತೆ. ಇದೆಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಮಾಡಿಸಿ. ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ನಾನು ಮೊದಲಿಂದ ನನ್ನೆಲ್ಲ ಇವೆಲ್ಲ ಪಕ್ಷದ ಯಾವ್ದು ಪಕ್ಷ ಹಳ್ಳಿಯಿಂದ ಡೆಲ್ಲಿವರೆಗೆ ಬೈಕ್ ಎದ್ದು ಹೋಗ್ತೀರಿ. ನೋಡಿ, ನಾನು ಸಂವಿಧಾನದ ವ್ಯವಸ್ಥೆ ಒಳಗೆ ಒಬ್ಬ ವ್ಯಕ್ತಿನ ಹೇಳಿ ನಾನು ಇದ್ದಕ್ಕಂತಲ್ಲ. ಬಿಜೆಪಿಯವರು ದೊಡ್ಡ ಪ್ರಭಾವಿಗಳೇ ನನಗೆ ಫೋನ್ ಮಾಡಿದ್ರು. ನೋಡಿ, ನಾನು ಒಂದೇ ಒಂದು ಹೇಳೋದು, ಯಾವಾಗ್ಲೂ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಹೆಸರು ಹೇಳಲಿಕ್ಕೆ ಅದೆಲ್ಲ ಅವಶ್ಯಕತೆ ಇರಂಗಿಲ್ಲ. ನಾನು ಪ್ರಭಾವಿ ವ್ಯಕ್ತಿಗಳೊಬ್ರು ಆಫರ್ ಮಾಡಿದ್ರು, ಹಿಂಗಾಗಿ ನಾವು ಹೇಳಿದ್ವಿ. ಯಾವತ್ತಿಗೂ ಕೂಡ ಜನರದ್ದು ವಿಶ್ವಾಸ ಇದೆ. ನಾನು ಯಾವತ್ತಿಗೂ ನಮ್ಮ ತಂದೆ ತಾಯಿ ಹೆಂಗೆ ಜನ್ಮ ಕೊಟ್ಟಿದ್ದಾರೆ, ನನಗೆ ಪಕ್ಷ ಕೊಟ್ಟಿದೆ. ಅವ್ರ ವಿಶ್ವಾಸಕ್ಕೆ ನಾವತ್ತು ನಾನು ದ್ರೋಹ ಮಾಡಲ್ಲ ಅಂತೇಳಿ ಇವತ್ತು ಕೆಲಸ ಮಾಡ್ಕೊಂಡು ಬಂದು ಪಕ್ಷನ ಇವತ್ತು ಎಲ್ಲರೂ ಸೇರಿ ನಾವೆಲ್ಲ ಗುರುಸಿ ಇವತ್ತು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, MP ಅವರ ಒಂದು 20 ವರ್ಷ ಫೇಲ್ಯೂರ್ಸು, ಕೇಂದ್ರ ಸರ್ಕಾರದ ಫೇಲ್ಯೂರ್ಸು, ನಮ್ಮ ಒಂದು ಕಾರ್ಯಕ್ರಮ ಜವಾಹರ್ಲಾಲ್ ಅವರು ಇಟ್ಕೊಂಡು ಮನಮೋಹನ್ ಸಿಂಗ್ ಅವ್ರ ಮಟ್ಟ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ಇಟ್ಕೊಂಡು ನಾವಿಷ್ಟೇ ಹೇಳೋದು. ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಕಾರ್ಯಕ್ರಮಗಳ ಮೂಲಕ ಮನವೊಲಿಸಿ ನಾವು ಮತದಾನ ನಾವು ಪಡ್ಕೊಂಡು ನಾವು ಸಂಸದ ಅಂದ್ರೆ ನಾವು ಪ್ರಧಾನಮಂತ್ರಿನ ನಾವು ಚಾಯ್ಸ್ ಮಾಡ್ತೀವಿ. ಆದರೆ BJP-ಯವರು ಇವತ್ತು ಸಂವಿಧಾನ, ಪ್ರಜಾಪ್ರಭುತ್ವ ಮೌಲ್ಯಗಳು ಇವತ್ತು ಮಾಡಿ ಅದ್ರ ಬಗ್ಗೆ ಅಕೌಂಟಬಿಲಿಟಿನೇ ಹೇಳ್ತಾ ಇಲ್ರಿ. ಅವರು ಅಕೌಂಟಬಿಲಿಟಿ ಹೇಳ್ಬೇಕಲ್ಲ. ಇವತ್ತೇನು ಮ್ಯಾನಿಫೆಸ್ಟೋ ಇತ್ತು, ಏನು ನಾವು ಗ್ಯಾರಂಟಿಗಳು ಕೊಟ್ಟಿದ್ವಿ, ಅದ್ರ ಬಗ್ಗೆ ಹೇಳ್ಬೇಕು ದೇಶಕ್ಕೆ. ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ಜಾತಿಗೆ ಇಕ್ಕೋದು, ಭಾವನೆಗಳು ಮಾಡೋದು, ಇವತ್ತು ಅದನ್ನೆಲ್ಲ ಬಿಟ್ಕೊಂಡು ಅವ್ರ ಜನರ ಪ್ರೀತಿ ವಿಶ್ವಾಸದಿಂದ ಓಟ್ ತಗೊಂಡು ಅವರು ಸಂಸದರಾಗಿ ಅವರು ಪ್ರಧಾನಮಂತ್ರಿನ ಆಯ್ಕೆ ಮಾಡಿ. ಇದು ಸಂವಿಧಾನದಲ್ಲೇ ಇರ್ತಕ್ಕಂಥದ್ದು. ಇದನ್ನ ನೀವು ಕೂಡ ಇದನ್ನ ಹೇಳ್ಬೇಕು ಅವ್ರಿಗೆ ಹೋಗ್ಬಿಟ್ಟು. ಫಸ್ಟ್ ಜನರಿಂದ ಆಯ್ಕೆ ಆಗ್ರಿ, ಆಮೇಲೆ ಪ್ರಧಾನಮಂತ್ರಿ ಮಾಡ್ರಿ. ಅದಕ್ಕೆ ಯಾಕಂದ್ರೆ ನೀವೊಂದು ಅಂಗ, ನೀವು ಕೂಡ ಪ್ರಜಾಪ್ರಭುತ್ವದಲ್ಲೇ ನೀವು 4ನೇ ಅಂಗ, ನೀವು ಕೂಡ ನಿರ್ವಹಿಸಬೇಕಂತ ನಿಮ್ಮ ಮೂಲಕ ನಾನು ಜಿಲ್ಲೆ ಜನತೆನಲ್ಲಿ, ರಾಜ್ಯದಂತೆ ಜನತೆನಲ್ಲಿ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಸುಳ್ಳು ಭರವಸೆಯೊಂದೇ ಕೇಂದ್ರ ಬಿಜೆಪಿ ಸರ್ಕಾರದ ಸಾಧನೆ ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಟೀಕಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಕೆರೆಕೊಂಡಾಪುರ ರಸ್ತೆಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲೋಕಸಭಾ ಚುನಾವಣೆಯ ಹೋಬಳಿ ಮಟ್ಟದ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್,
ಕಳೆದ 5 ವರ್ಷಗಳಲ್ಲಿ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರವು ಕರ್ನಾಟಕದಲ್ಲಿ ಸರ್ಕಾರ ನಡೆಸಿದ್ದು ಅಭಿವೃದ್ಧಿ ಮಾತ್ರ ಶೂನ್ಯ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದ ಕೇಂದ್ರ ಸರ್ಕಾರ ಇದುವರೆಗೂ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡದೆ ಜಿಲ್ಲೆಗೆ ಅನ್ಯಾಯ ಮಾಡಿರುವುದೇ ಇವರ ಸಾಧನೆಯಾಗಿದೆ ಎಂದು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಛೀಮಾರಿ ಹಾಕಿದರು. ಕಳೆದ 5 ವರ್ಷಗಳಿಂದ 27 ಲೋಕಸಭಾ ಸದಸ್ಯರುಗಳು ಬಿಜೆಪಿಯ ಲೋಕಸಭಾ ಸದಸ್ಯರು ಒಂದು ದಿವಸ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದನ್ನ ಪ್ರತಿಪಾದಿಸಿದರು ಮತ್ತು ಇದಕ್ಕೆ ನ್ಯಾಯ ಕೊಟ್ಟಂತ ಕೆಲಸ ಮಾಡಿದರು. ಅಪ್ಪರ್ ಭದ್ರಾ ಯೋಜನೆಗೆ ಕಳೆದ 21-22ನೇ ಸಾಲಿನಲ್ಲಿ 5,300 ಕೋಟಿ ರೂಪಾಯಿ ಹಣ ಇಟ್ಟರೂ ಕೂಡ 1 ರೂಪಾಯಿಗೂ ಕೂಡ ನಮ್ಮ ಭದ್ರಾ ಎಲ್ಲರೂ ಬರ್ತಾ ಇದೆ. ಅದೆಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಬಿಜೆಪಿ ಸರ್ಕಾರ 1 ರೂಪಾಯಿ ಸಹಾಯ ಮಾಡ್ತಾ ಇಲ್ಲ. ಇದ್ರ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯರು ಮಾತ್ರ ನಮಗೆ ನ್ಯಾಯ ಕೆಲಸ ಆಗ್ತದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಸತತವಾಗಿ ಒಬ್ಬರು 7 ಬಾರಿ ಶಾಸಕರಾಗುವ ಮುಖಾಂತರ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದೇ ರೀತಿಯಾಗಿ ಕ್ರಿಯಾಶೀಲರಾಗಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳ ಅವರು ನಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಗಮನ. ಇದರ ಹಿನ್ನೆಲೆಯಲ್ಲಿ 5 ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅದನ್ನಾದರೂ ಹೇಳೋದು ಮಾತ್ರ ಮಾತ್ರ ಯಾರು ನಾಯಕರು ಮಾಡಿದಷ್ಟು ನೀಡಬೇಕು. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ನಿಮಗೆ ಉಳಿದಂತೆ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಯೋಜನೆಗಳನ್ನ ಗ್ಯಾರಂಟಿ ಕಾರ್ಡ್ಗಳನ್ನ ಹಾಗೂ ರಾಜ್ಯ ಸರ್ಕಾರ ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗಾಗಲೇ ಅನುಷ್ಠಾನ ಮಾಡಿದೆ. ಆ ವಿಚಾರವಾಗಿ ಎಲ್ಲರೂ ಸಹ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ನಾನು ಏನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಿಲ್ಲ. ಅವರೆಲ್ಲರೂ ಮಾತನಾಡಿದಂತಹ ನಾಯಕರಿಗೆ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಅಪಾರವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ನಾಯಕರಿಗೆ ನಾನು ಈ ಸಭೆಯಲ್ಲಿ ಅವರೆಲ್ಲರಿಗೂ ಸಹ ನಾನು ಸ್ಥಿರವಾಗಿ ಗಮನವನ್ನು ಸಲ್ಲಿಸ್ತೇನೆ. ನನ್ನ ಭಾಗವಿಷ್ಟೇ, ಎಲ್ಲ ನಾಯಕರು ಮಾತನಾಡಿದ್ದಾರೆ. ನಾನಿಷ್ಟೇ, ನಾನೇನು ಮತಯಾಚನೆ ಮಾಡ್ತಿದ್ದೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿಲ್ಲ. ನಾನು 5 ವರ್ಷದ ಕಾಲ ಸಂಸದನಾಗಿ ನೀವೆಲ್ಲರೂ ಹೇಳಿದ ಸಂದರ್ಭದಲ್ಲಿ ಎಡೆಬಿಡದಂತೆ 8 ಕ್ಷೇತ್ರದಲ್ಲಿ ಯಾವತ್ತೂ ನಾನು ವಿರಾಮವನ್ನು ತೆಗೆದುಕೊಂಡಿಲ್ಲ. ಡೆಲ್ಲಿಯಿಂದ ಹಳ್ಳಿಯಿಂದ ಡೆಲ್ಲಿ ಆ ರೀತಿಯಾಗಿ ಕೆಲಸ ಮಾಡಿದಂತ ಚಿತ್ರಣ ತಮ್ಮೆಲ್ಲರ ಕಣ್ಣು ಮುಂದಿದೆ. ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾವ ಬೇರೆ ವಿರೋಧಕರು ಸಹ ನಮ್ಮ ಸಂಸದ ಸರಿ ಇಲ್ಲ ಅನ್ನುವಂಥ ಮಾತು ಎಲ್ಲೂ ಬರೋದಕ್ಕೆ ನಾವು ಎಡೆ ಮಾಡಿಕೊಡ್ಲಿಲ್ಲ. ಆ ರೀತಿಯ ಕೆಲಸ ಮಾಡಿದ್ದೇನೆ. ಅದೇ ರೀತಿಯಾಗಿ ಲೋಕಸಭೆ ಸುಮಾರು 63 ಸಾರಿ ಮತ್ತು ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು. ನಾನು ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಕ್ವಶನ್ ಹಾಕಿರ್ಲಿ, ಏನೇ ಇರ್ಲಿ, ಯಾವ್ದು ಕೂಡ ನಮ್ದು. ಯಾಕಂದ್ರೆ 2 ತಾಲೂಕುಗಳು ಸೇಮ್ ಒಂದೇ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥ ತಾಲೂಕುಗಳು, ಅತ್ಯಂತ ಕಡಿಮೆ ಮಳೆ ಬೀಳಂತ ಪ್ರದೇಶಗಳು. ವಿಶೇಷವಾಗಿ ಆ ಕುಡಿಯ ನೀರಿನ ಯೋಜನೆ ಕೂಡ್ಲಿಗಿ, ಮೊಣಕಾಲ್ಮೂರು, ಚಳ್ಳಕೆರೆ, ಪಾವಗಡೆಗೆ ಆಗ ಮಂಜೂರಾಯಿತು. ಅದರಲ್ಲಿ ನಿಮ್ಮ ಮೊಣಕಾಲ್ಮೂರು ಸೇರಿತು. ಜೊತೆಗೆ ನಿಮ್ಗೆಲ್ಲ ಭದ್ರಾ ಮೇಲ್ದಂಡೆ ಯೋಜನೆ 2013ಕ್ಕಿಂತ ಪೂರ್ವದಲ್ಲಿ ನಮ್ಮ ಚಳ್ಳಕೆರೆಗೆ ಬರೀ 9 ತಾಲೂಕುಗಳು ಮಾತ್ರ ಒಂದು ಕೆರೆ ತುಂಬಾ ಒಂದು ಯೋಜನೆ ಇತ್ತು. ನಿಮ್ಮ ಮೊಣಕಾಲ್ಮೂರು ತಾಲೂಕು 20 ಕೆರೆ ಇಲ್ಲೇ ಇಲ್ಲ. ಆಗಿನ ಸಂದರ್ಭದಲ್ಲಿ 20 ಕೆರೆ ಸೇರುತ್ತ ಕೆಲಸ ಆಯ್ತು. ಜೊತೆಗೆ ನಮ್ಮ ಚಳ್ಳಕೆರೆ 51 ಕೆರೆ ಆಯ್ತು. ಹೊಳಲ್ಕೆರೆ 20 ಏನಿರ್ಲಿಲ್ಲ, 20 ಕೆರೆ ಸೇರಿತು. ಒಟ್ಟಾರೆಯಾಗಿ 5,000 ಕೋಟಿ ಇದ್ದದನ್ನ ಇಂಥ ಎಲ್ಲ ತಾಲೂಕುಗಳ ಕುಡಿಯ ನೀರು ಇರ್ಬೋದು, ಬೇರೆ ಬೇರೆ ನೀರಾವರಿ ಯೋಜನೆ ಇದೆ. ಬರೀ ಕೆರೆ ತುಂಬಾ ಯೋಜನೆ ಅಷ್ಟೇ ಅಲ್ಲ, ಸುಮಾರು 5,25,000 ಹೆಕ್ಟೇರು ಹನಿ ನೀರಾವರಿ ಪ್ರದೇಶ ನೀರಾವರಿ ಮಾಡಂತ ಒಂದು ಅವಕಾಶ. ನಮ್ಮ ಕುಂದುಕೊರತೆಗಳನ್ನೆಲ್ಲ ಅವರು ಕೇಳಿ ಅವರ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿರುವಂತ ಸರಳ ಸಜ್ಜನ ಸಂಪನ್ನರನ್ನ ಈ ಬಾರಿ ನಾವು ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು. ಅದರಿಂದ ತಾವುಗಳೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವಂತವರೆಲ್ಲ ಪಂಚಾಯತಿಯ ಪ್ರಮುಖರು ಮತ್ತು ಹಳ್ಳಿಗಳಲ್ಲಿ ಲೀಡರ್ಶಿಪ್ ಇರುವಂತವರು, ಲೀಡರ್ಗಳು, ಹಲವಾರು ಮಹಿಳೆಯರು ಎಲ್ಲರೂ ಇಲ್ಲಿ ಸೇರಿದಿರ.
ತಮ್ಗಳದ್ದು ಒಂದು ಮುಖ್ಯ ಕರ್ತವ್ಯ, ಅದರಲ್ಲೂ ಮಹಿಳೆಯರದು. ತಾವುಗಳು 5 ಗ್ಯಾರಂಟಿಗಳನ್ನ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂತ 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ತಾವುಗಳು ಮಾಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಗಳಿಗೆ ಕಳಕಳಿಯ ಪ್ರಾರ್ಥಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ, ಸನ್ಮಾನ್ಯ NY ಸಾಹೇಬರು 7 ಬಾರಿ ತಾವುಗಳು ಅಭೂತಪೂರ್ವಕವಾಗಿ ಅವ್ರನ್ನ ಗೆಲ್ಸಿದಿರಾ. ಈ ಬಾರಿ ಅವರ ನಾಯಕತ್ವದಲ್ಲಿ ಈ ಲೋಕಸಭಾ ಚುನಾವಣೆ ನಡೀತಾ ಇದೆ. ಅವರ ನಾಯಕತ್ವಕ್ಕೆ ತಾವುಗಳೆಲ್ಲರೂ ಸಹಕಾರಿಯಾಗಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.